ಯಾರಾದರೂ ಬೆಳಿಗ್ಗೆ ಅವ್ರು ಯೋಗಕ್ಕೆ ಬಂದಿಲ್ಲ ಅಂದ್ರೆ ಅವ್ರ ಮನೆಗೆ ತಿಂಡಿಗೋ ಕಾಫಿಗೋ ಹೋಗ್ಬಿಡ್ತೀವಿ. ಅದೊಂದು ವಿರೋಧಿಸೋ ಒಂದಿಷ್ಟು ಜನನೂ ಕೂಡ ಇರ್ತಾರೆ. ಒಂದು 6ನೇ ಕ್ಲಾಸು 7ನೇ ಕ್ಲಾಸ್ ಇದ್ದಾಗೆಲ್ಲ ಒಂದಷ್ಟು ಚುಟುಕುಗಳೆಲ್ಲ ಬರೀತಾ ಇದ್ದೆ. ಸ್ವಲ್ಪ ವ್ಯಂಗ್ಯವಾಗೆಲ್ಲ ಇರ್ತಿತ್ತು, ಹಾಸ್ಯ ಅಪಹಾಸ್ಯ ಎಲ್ಲವೂ ಸೇರ್ಕೊಳ್ತಿತ್ತು. ಸೊ ಆ ಡೈಲಿ ಯೋಗ ಒಂದು ಹೇಗೆ ಸ್ಟಾರ್ಟ್ ಆಯ್ತು? ಯಾರು ಹಿಂಗೆ ಬರೀರಿ ಹಿಂಗೆ ಮಾಡಿ ಅಂತ ಅಂದ್ರು? ಅವ್ರು ಪೇಪರಲ್ಲಿ ಮುದ್ರಣನೂ ಮಾಡೋರು, ಬಟ್ ಯಾರು ಅಂತ ಗೊತ್ತಿಲ್ಲ. ಕಡಿಮೆ ಟೈಮ್ನಲ್ಲಿ ಅದನ್ನು ನಾನು ಕ್ಲಿಕ್ ಮಾಡಿದ್ವಿ, ಅಂದರೆ ಒಳ್ಳೆ ಹೆಸರು ಆಯ್ತು ಅದು. ಹಾಗಾಗಿ ನಿಮಗೆ ಸ್ವಲ್ಪ ರಾಜಕೀಯದ ಆಸಕ್ತಿನೂ ಇತ್ತು. ನಾನು ಒಬ್ಬರೇ ಇಲ್ಲಿಗೆ ಹೋಗಿದ್ದೀನಿ ಆ ವಯಸ್ಸಲ್ಲಿ ಸಿಲ್ಚಾರಿಗೆ ನೋಡ್ಕೊಂಡು, ಇಲ್ಲ ಪರ್ಚೇಸೇ ಮಾಡ್ಕೊಂಡ್ ಬಂದೆ ನಾನು. ಇವತ್ತಂಗೆ ಸೋಷಿಯಲ್ ಮೀಡಿಯಾ ಅಲ್ಲ, ಮಾಹಿತಿ ಕೊರತೆ ಇತ್ತು. ರಾಜ್ಯದಲ್ಲಿ ಕೆಜೆಪಿಯ ಮೊದಲ ಸಮಾವೇಶ ಇಲ್ಲಾಯ್ತು. ಈ ಉದ್ಯಮಿಗಳಿಗೆ ರಾಜಕಾರಣದ ಒಂದು ಪ್ರಭಾವದಿಂದ ಎಷ್ಟು ಅಡೆತಡೆಗಳು ನಮ್ಮ ಭಾರತದಲ್ಲಿ ಆಗುತ್ತೆ? ಸಂಘಟನೆ ಮೇಲೂ ವಾಸ್ತವ ನನಗೆ ಬೇಜಾರಾಯಿತು. ಸೊ ಇದನ್ನು ನಾವಿವತ್ತು ಒಂದು 20 ವರ್ಷ ಆದಮೇಲೆ, ಅಂದರೆ 2025ಕ್ಕೆ ಒಂದು 20 ವರ್ಷ ಆಯಿತು ಅಂದ್ಕೊಳ್ಳಿ, ಇವತ್ತು ಕಲರ್ಫುಲ್ಲಾಗಿ ಹಿಂಗಾಯಿತು ಹಂಗಾಯಿತು ಅಂತೀವಿ. ಬಟ್ ಆ ಟೈಮಲ್ಲಿ ನಿಜವಾದ ಅಡೆತಡೆಗಳು ತುಂಬ ಇರುತ್ತೆ. ಯಾರೋ ಒಬ್ರು ಹಿಂಗೆ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂದರೆ ಅದನ್ನು ವಿರೋಧಿಸೋ ಒಂದಿಷ್ಟು ಜನನೂ ಕೂಡ ಇರ್ತಾರೆ. ಆ ಅಡೆತಡೆಗಳು ಏನಾದರೂ ಅದ್ರ ಬಗ್ಗೆ ನಿಮ್ಮ, ಅಂದರೆ ಯಾವ ಥರ ವಿರೋಧ ಇತ್ತು, ಯಾವ ಥರ ತಡೆಯಕ್ಕೆ ಬಂದರು? ಏನಾದರೂ ಥ್ರೆಟ್ ಇತ್ತಾ? ಇಲ್ಲ, ಥ್ರೆಟ್ ಎಲ್ಲ ಆ ಥರದ್ದು ಆಗಿಲ್ಲ. ಆ ಥರದ್ದೇನು ಸಮಸ್ಯೆ ಇಲ್ಲ. ಯಾಕೆಂದರೆ ಮೊದಲನೇದಾಗ ಆಗ ಯೋಗ ಕ್ಷೇತ್ರ ಇಷ್ಟು ಬೆಳೆದಿರಲಿಲ್ಲ. ಈ ಥ್ರೆಟ್ ಯಾವಾಗ ಆಗುತ್ತೆ? ಕಾಂಪಿಟೇಟರ್ ಇದ್ದಾಗ ಆಗುತ್ತೆ. ಇಲ್ಲಿ ಕಾಂಪಿಟೇಟರ್ ಇರಲಿಲ್ಲ ಆ ಸಂದರ್ಭದಲ್ಲಿ. ನ್ಯೂ ಕಾನ್ಸೆಪ್ಟ್ಸ್ ಜನರಿಗೂ ನ್ಯೂ ಕಾನ್ಸೆಪ್ಟ್ಸ್. ಯೋಗ ಕೇಂದ್ರಗಳು ಅತಿ ವಿರಳ ಅಂತ ಹೇಳ್ಬೋದು. ನಾವು ಹೇಗೆ ಮಾಡ್ತಿದ್ವಿ ಅಂದರೆ, ದಿನನಿತ್ಯ ಅವನು ಯೋಗಕ್ಕೆ ಬರಲೇಬೇಕು. ಯಾರಾದರೂ ಬೆಳಗ್ಗೆ ಅವನು ಯೋಗಕ್ಕೆ ಬಂದಿಲ್ಲ ಅಂದ್ರೆ ಅವ್ರ ಮನೆಗೆ ತಿಂಡಿಗೋ ಕಾಫಿಗೋ ಹೋಗ್ಬಿಡ್ತಿದ್ವಿ. ಎಲ್ಲ ಒಂದು 10 ಜನ ಹೋದ್ವಿ ಅಂದ್ರೆ ಅವರು ನಾಳೆಯಿಂದ ಅಯ್ಯೋ ಮತ್ತೆ ಬಂದ್ಬಿಡ್ತಾರಪ್ಪ, ಬಂದ್ಬಿಡ್ಬೇಕು ಕ್ಲಾಸ್ಗೆ. ಅಂದ್ರೆ ಮನೆಗಳಿಗೆ ಹುಡುಕಿಕೊಂಡು ಹೋಗಿ ಯೋಗ ಕರ್ಕೊಂಡ್ಬರ್ಬೇಕಾದ ಪರಿಸ್ಥಿತಿ ಇತ್ತು. ನಾನು ಹೇಳ್ತಿರೋದು ಒಂದು 25 ವರ್ಷದ ಹಿಂದಿನ ಕತೆ. ಈಗ ಆಗಲ್ಲ. ಒಂದೊಂದು ರಸ್ತೆಗೆ 4 ಯೋಗ ಸೆಂಟರ್ಗಳಾಗ್ಬಿಟ್ಟಿದೆ. ಇವತ್ತು ಒತ್ತಡಗಳು, ಮಾನಸಿಕ ಒತ್ತಡಗಳು, ಇವತ್ತು ಅನಿವಾರ್ಯತೆಯೂ ಇದೆ. ಅನಿವಾರ್ಯತೆಯ ರೀತಿಯಲ್ಲಿ ಒಂದಷ್ಟು ಕ್ರಿಯೇಟ್ ಕೂಡ ಆಗಿದೆ. ಯೋಗ ಕಲಿಯೋದಕ್ಕೆ ಅನೇಕ ಕಾರಣಗಳಿದೆ. ಕೆಲವರು ನಿಜವಾಗಲೂ ಯೋಗಾಸನವನ್ನು ಕಲಿಬೇಕು ಅಂತ ಹೋಗುವಂಥವ್ರು ಇದ್ದಾರೆ. ಕಾಯಿಲೆಗಳು ಬಂದಿದೆ ಅದಕ್ಕೋಸ್ಕರ ಹೋಗಬೇಕು ಅನ್ನೋದಿದೆ. ಯಾರಾದರೂ ಕೇಳಿದಾಗ ಯೋಗಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಯೋಗಕ್ಕೆ ಹೋಗೋರಿದ್ದಾರೆ. ಸ್ನೇಹಿತರು ಹೋಗ್ತಿದ್ದಾನೆ ಅದಕ್ಕೋಸ್ಕರ ಹೋಗ್ಬೇಕು ಅಂತ ಒಂದಷ್ಟು ಜನ ಇದ್ದಾರೆ. ಸೋಷಿಯಲ್ ಮೀಡಿಯಾ ಒಂದಷ್ಟು ಜನ ಟೈಮ್ ಪಾಸಿಗೆ ಹೋಗ್ಬೇಕಪ್ಪ ಅನ್ನೋಂಥವ್ರು ಇದ್ದಾರೆ. ಏನೋ ಒಂದು ಇದೆಯಂತೆ ಯೋಗದಲ್ಲಿ ನೋಡಬೇಕು ಅಂತ ಹೋಗುವಂಥವ್ರು ಇದ್ದಾರೆ. ಸೊ ಹೀಗೆ ಹಲವು ಮುಖಗಳಿದೆ ಯೋಗಕ್ಕೆ ಇವತ್ತು ಹೋಗುವಂಥದ್ದಕ್ಕೆ. ಯಾರು ವಾಸ್ತವವಾಗಿ ಇದು ಯಾವುದೂ ಉದ್ದೇಶ ಅಲ್ಲ, ನಾನು ಯೋಗವನ್ನೇ ಕಲಿಬೇಕು ಅಂತ ಹೋದಂಥವ್ರು ಈ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ಸಾಧನೆಯನ್ನು ಮಾಡ್ತಾರೆ. ಆದರೆ ಆ ಪ್ರಮಾಣ ವಿರಳವಾಗಿದೆ ಈಗ ನೋಡುವಂಥದ್ದಕ್ಕೆ. ಸರ್, ಆ ಒಂದು ಟೈಮೇ ಬೇರೆ, ಇವತ್ತಿನ ಟೈಮ್ ಬೇರೆ. ಅದ್ರ ಬಗ್ಗೆ ನೀವು ವಿಸ್ತೀರ್ಣವಾಗಿ ಹೇಳ್ತಾ ಹೋದ್ರಿ. ಇನ್ನೊಂದು ಅಧ್ಯಯನಶೀಲತೆಯ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು 9ನೇ ಕ್ಲಾಸ್ ಓದಿದ್ರು, ಇಷ್ಟೆಲ್ಲ ಸಾಧನೆ ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡಿ, ಸಂಘಟನೆ ಮಾಡಿ, ರಾಜ್ಯ, ಜಿಲ್ಲೆ ಮತ್ತು ದೇಶವೆಲ್ಲೆಡೆ ಒಂದು ಪ್ರವಾಸ ಮಾಡಿ, ನೀವು ವಿಜಯ ಕರ್ನಾಟಕದಲ್ಲಿ ನಮ್ಮೆಲ್ಲ ಇಡೀ ಕರ್ನಾಟಕದ ಜನರಿಗೆ ಪರಿಚಯ ಆಗಿರೋ ಡೈಲಿ ಯೋಗ ಅನ್ನೋ ಒಂದು ಅಂಕಣ ಆರ್ಟಿಕಲ್ ಸಂಚಿಕೆಗಳು, ಮೋರ್ ದೆನ್ 1000 ಆರ್ಟಿಕಲ್ಸ್ ರಚನೆ ಆಗಿದೆ ಸರ್ ಅವರ ಮೂಲಕ. ಸೊ ಆ ಡೈಲಿ ಯೋಗ ಒಂದು ಹೇಗೆ ಸ್ಟಾರ್ಟ್ ಆಯಿತು? ಯಾರು ಹಿಂಗೆ ಬರೀರಿ ಹಿಂಗೆ ಮಾಡಿ ಅಂತ ಅಂದರು? ಆ ಒಂದು ವಿಜಯ ಕರ್ನಾಟಕ ಮತ್ತು ನಿಮ್ಮ ಸಂಬಂಧ ಹೇಗಿತ್ತು? ಬರವಣಿಗೆ ನನಗೆ ಚಿಕ್ಕ ಹುಡುಗನಿಂದನೇ ಇದೆ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಒಂದು 6ನೇ ಕ್ಲಾಸು 7ನೇ ಕ್ಲಾಸ್ ಇದ್ದಾಗೆಲ್ಲ ಒಂದಷ್ಟು ಚುಟುಕುಗಳೆಲ್ಲ ಬರೀತಾ ಇದ್ದೆ. ಓಕೆ. ಬಹುಶಃ ಅದು ನಾನು 7ನೇ ಕ್ಲಾಸೋ 8ನೇ ಕ್ಲಾಸೋ ಇತ್ತು ಅನ್ಸುತ್ತೆ. ನನ್ನ ಚುಟುಕು ಭಾಳ ಮಜಾ ಇರ್ತಿತ್ತು. ಯಾವ್ದಾದ್ರು ಒಂದು ಹೇಳ್ಬೋದಾ? ಈ ಸಂದರ್ಭಕ್ಕೆ ಅದು ಗೊತ್ತಿಲ್ಲ ನನಗೆ ಹೇಗಾಗುತ್ತೆ ಅಂತ. ನೀವು ಅದನ್ನು ಹಾಕಿದರೆ ಅಂದರೆ ಯೂಟ್ಯೂಬ್ಗಳೆಲ್ಲ ಅದಕ್ಕೆ ಯಾವ ಪ್ರತಿಕ್ರಿಯೆಗಳು ಬರ್ಬೋದು ಗೊತ್ತಿಲ್ಲ. ಸ್ವಲ್ಪ ವ್ಯಂಗ್ಯವಾಗೆಲ್ಲ ಇರ್ತಿತ್ತು, ಹಾಸ್ಯ ಅಪಹಾಸ್ಯ ಎಲ್ಲವೂ ಸೇರ್ಕೊಳ್ತಿತ್ತು. ಆಗ ದೇವೇಗೌಡರು ಪ್ರಧಾನಿಯಾಗಿದ್ದರು. ಚಿಕ್ಕಮಂಗ್ಳೂರಿಗೆ ಬಂದಿದ್ದರು. ಚಿಕ್ಕಮಗಳೂರಿನಲ್ಲಿ ಅವರು ಪ್ರಧಾನಿ ಆದಾಗ ಮೊದಲನೇ ಬಾರಿಗೆ ಬಂದಂಥದ್ದು. ಸುಮ್ಮನೆ ಒಂದು ಚುಟುಕು ಬರೀಬೇಕು, ಒಂದು ಬರದೆ, ಅದು ಸುಮ್ಮನೆ ಬರೆದು ಹಾಕಿದ್ದದು. ಅಲ್ಲಿ ಶಿರೋರತ್ನ ಅಂತ ಒಂದು ಪೇಪರ್ ಬರ್ತಿತ್ತು. ಐ ಥಿಂಕ್ ಪ್ರಭುಲಿಂಗ್ ಶಾಸ್ತ್ರಿಗಳು ಅಂತ ಅನ್ಸುತ್ತೆ. ಇವತ್ತು ಇದ್ದಾರೆ, ಹೌದು, ಅವರಿಲ್ಲ ಅನ್ಸುತ್ತೆ. ಪ್ರಭುಲಿಂಗ್ ಶಾಸ್ತ್ರಿಗಳು ಶಿರೋರತ್ನ ಅಂತ ಒಂದು ಪೇಪರ್ ಅನ್ಸುತ್ತೆ. ಎಷ್ಟು ಮಜಾ ಇರುತ್ತೆ ಅಂದರೆ, ನಾನು ಈ ಥರ ಚುಟುಕುಗಳು ತುಂಬ ಬರೀತಿದ್ದೆ, ಬರೆದು ಬಿಟ್ಟು ಕಳಿಸ್ಬಿಡ್ತಿದ್ದೆ ಪೇಪರಿಗೆ. ಅವ್ರು ಪೇಪರಲ್ಲಿ ಮುದ್ರಣನೂ ಮಾಡೋರು, ಬಟ್ ಯಾರು ಅಂತ ಗೊತ್ತಿಲ್ಲ. ಈ ಸಂಚಿಕೆ ಮೂಲಕ ಪ್ರಭುಲಿಂಗ್ ಶಾಸ್ತ್ರಿ ಒಂದ್ಸಲ ಏನಾಯ್ತು,
ಅವ್ರದ್ದು ಏನೋ ಒಂದು ವಾರ್ಷಿಕೋತ್ಸವ ಏನೋ ಇರಬೇಕು ಅನ್ಸುತ್ತೆ, ಒಂದು ಸನ್ಮಾನ ಮಾಡಬೇಕು ಅಂತ ಒಂದು ಪತ್ರ ಬಂತು ನನಗೆ. ನಿಮಗೆ ಹೆಸರು ಗೊತ್ತಿತ್ತು? ಹೆಸರು ಗೊತ್ತಿತ್ತು, ವಿರೂಪಾಕ್ಷ ಬೆಳವಾಡಿನೇ. ಅವ್ರ ಪೇಪರ್ ಮುದ್ರಣ ಮಾಡ್ತಿದ್ರು, ನನ್ನ ಹೆಸರೇ ಹಾಕೋರು, ವಿರೂಪಾಕ್ಷ ಬೆಳವಾಡಿ ಅಂತಾನೆ ಮುದ್ರಣ ಹಾಕೋರು. ನಾನು ಅದೆಲ್ಲ ಕಟಿಂಗ್ಸ್ ಮಾಡಿ ಇಟ್ಟಿದ್ದೆ, ಈಗಿಲ್ಲ ಅದೇನಾಯ್ತು ಅಂತ ಗೊತ್ತಿಲ್ಲ. ನಾನು ಹೋದೆ, ಇಲ್ಲಿ ನಮ್ಮ ಬಹುಶಃ ನಮ್ಮ ಗಣೇಶ್ ಮಾಸ್ಟರ್ ಅಂತಿದ್ರು, ಅವ್ರ ಜೊತೆ ಹೋದೆ ಅನ್ಸುತ್ತೆ, ಕರ್ಕೊಂಡು ಹೋದ್ರು ನನ್ನ. ಅಲ್ಲಿ ಹೋಗಿ ನೋಡಿದರೆ ಅವರಿಗೆ ಗಣೇಶ್ ಮಾಸ್ಟರ್ ಪರಿಚಯ ಇದ್ದರು, ನನಗೆ ನನ್ನ ಪರಿಚಯ ಇಲ್ಲ ಅವರಿಗೆ. ಸನ್ಮಾನ ಮಾಡಬೇಕು, ಅದು ವಿರೂಪಾಕ್ಷ ಬೆಳವಾಡಿ ಅಂತಿದ್ರಲ್ಲ, ಅವ್ರನ್ನ ಕರ್ಕೊಂಬರ್ಬೇಕಿತ್ತಲ್ಲ, ಬರಲಿಲ್ವ ಅವರು ಅಂದರು. ಇವನೇ ಅವರು, ಯಾಕೆಂದ್ರೆ ಅವ್ರು ನನ್ನ ಮಾಸ್ಟರ್ ಗಣೇಶ್ ಮಾಸ್ಟರ್, ಇವನೇ ಅದು ಬರಿತಾ ಇರೋದು ಅಂತಂದರು. ಅವ್ರು ನೋಡಿ ಗಾಬರಿ ಆಗೋದ್ರು, ಏನು ಈ ಹುಡುಗನ ಅದು ಬರೆದಿರೋದು, ನಾನು ಸುಮ್ಮನೆ ಹಾಕ್ಬಿಟ್ಟಿದ್ದೀನಲ್ಲ ಇದನ್ನೆಲ್ಲವಾ ಅಂತೇಳಿ. ನೀನೇನೋ ಬರೆದಿರೋದು, ನಿಜವಾಗ್ಲೂ ನೀನೇನೋ ಅಂತೇಳಿ ಹೇಳಿದರು. ಅಂದರೆ ಅವರಿಗೆ ಈ ವಯಸ್ಸಿಗೆ ಆ ಥರ ಈ ಥರದ್ದೆಲ್ಲ ಬರೆಯೋದಕ್ಕೆ ಸಾಧ್ಯನಾ ಅನ್ನೋದು ಅವ್ರಿಗೆ ಅನಿಸ್ತಿತ್ತು. ಈ ಥರದ್ದು ಅನೇಕ ಆಯಾ ಸಂದರ್ಭಕ್ಕೆ ಒಂದಷ್ಟು ಜನ ತರಲೆಗಳು, ಕಾಲೇಜ್ ಸ್ಟೂಡೆಂಟ್ಸ್ಗಳೆಲ್ಲ ಒಂದಷ್ಟು ಅವ್ರಿಗೆ ಯಾರಿಗೂ ಕೊಡೋದಕ್ಕಿಂತ ಬರ್ಸ್ಕೊಂಡು ಹೋಗ್ತಿದ್ರು, ಒಂದು ಕವನ ಬರ್ಕೊಡೋ ನನಗೆ ಅಂತೇಳಿ. ಹಾಗಾಗಿ ನಿಮಗೆ ಸ್ವಲ್ಪ ರಾಜಕೀಯದ ಆಸಕ್ತಿನೂ ಇತ್ತು ಅಂತ ಭಾವಿಸ್ಬೋದಾ ನಾವು ನಿಮ್ಮ ಚುಟಕದ ಒಂದು? ಇಲ್ಲ, ಆಕ್ಟಿವಿಸಮ್ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇತ್ತು ಅಂತೇನಿಲ್ಲ, ಮೊದಲಿಂದನೂ ಅದರದ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಆದರೆ ಅನಿವಾರ್ಯಕ್ಕೆ ಒಂದ್ಸಲ ರಾಜಕಾರಣಕ್ಕೆ ಬಂದಿದ್ದೀನಿ. ಓಕೆ, ಅದ್ರ ಬಗ್ಗೆ ಏನಾದರೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು 2097ರಲ್ಲಿ ನನ್ನ ಸಂಘದ ಪ್ರಚಾರಕ್ಕಾಗಿ ಹೊರಟು 2006 ತನಕ ನಾನು ಪ್ರಚಾರಕ್ಕಾಗಿದ್ದೆ. ಆ್ಯಕ್ಚುಲಿ ನಾನೊಂದು 3 ವರ್ಷ ಕೆಲಸ ಮಾಡಬೇಕು ಅಂತ ಹೋದನು, 10 ವರ್ಷ ನಿರಂತರವಾಗಿ ಮಾಡಿದೆ. ಅದಾದ ನಂತರ ಇಂದಿನ ವಿದ್ಯಮಾನಗಳು ಮತ್ತು ನನ್ನ ಮನಸ್ಥಿತಿಗೆ ನನ್ನೊಂದು ಸ್ವಲ್ಪ ನುಗ್ಗುವ ಸ್ವಭಾವ ಇತ್ತು. ಯಾವುದೇ ಸಂಘ ಸಂಸ್ಥೆಗಳು ಸಂಘಟನೆಗಳಿದ್ದರೂ ಕೂಡ ಅದಕ್ಕೊಂದು ರೀತಿ ನೀತಿಗಳು ಇದ್ದೇ ಇರುತ್ತೆ, ಅದನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಅವನು ಇಷ್ಟೇ ಇದ್ದರೂ ಕೂಡ ಅವನಲ್ಲಿ ಎಷ್ಟೇ ಫೋರ್ಸ್ ಇದ್ದರೂ ಆ ಫೋರ್ಸನ್ನಲ್ಲಿ ತಗೊಳಕ್ಕಾಗಲ್ಲ. ಸೊ ಹಾಗೆ ನನ್ನ ಪರಿಸ್ಥಿತಿನೂ ಇತ್ತು. ನನ್ನ ಕಣ್ಣೆದುರುಗಡೆನೆ ಅನೇಕ ಆ ಥರ ತುಂಬ ಫೋರ್ಸ್ ಇಟ್ಕೊಂಡವರು, ಅಲ್ಲಿ ಆ ಫೋರ್ಸ್ ಅದು ಬಳಕೆ ಆಗದಲ್ಲೇ ಹೊರಗೆ ಬಂದಂಥವ್ರು ಇದ್ದರು. ಸೊ ನನಗೊಂದ್ಸಲ ಒಂದು ಆಲೋಚನೆ ಬಂತು, ಇಲ್ಲ ನನಗೆ ನನ್ನ ಆಲೋಚನೆಗೆ ತಕ್ಕನಾಗ ನಾನು ಇಲ್ಲಿಗೆ ಕೆಲಸ ಮಾಡೋಕ್ಕಾಗುತ್ತೋ ಇಲ್ವೋ, ನಾನು ಇಲ್ಲಿಂದ ಹೊರಗೆ ಬಂದು ಕೆಲಸ ಮಾಡೋಣ ಅಂತೇಳಿ ಅದೇ ವಿಷಯ, ಅದೇ ವಿಚಾರ, ಅದೇ ತತ್ವ, ಅದೇನು ಬೇರೆ ಇಲ್ಲ. ಆದರೆ ನಾನು ನನ್ನ ಸಾಮರ್ಥ್ಯ, ನನ್ನ ರೂಟ್ ಬೇರೆ, ನನ್ನ ಸಾಮರ್ಥ್ಯದ ಮೇಲೆ ನಾನು ಮಾಡಬೇಕು ಅಂತ ಅಂದ್ಕೊಂಡು ನಾನು ಹೊರಗೆ ಬಂದೆ. ಸೊ ಹೊರಗೆ ಬಂದಾಗ ತಕ್ಷಣಕ್ಕೆ ನನಗೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಒಂದಷ್ಟು ವ್ಯಾಪಾರಗಳಲ್ಲಿ ನಾನು ಬಂದೆ. ಓಕೆ. ಸೊ ನಾನು ಬಿಸ್ನೆಸ್ಗೆ ಎಂಟ್ರಿ ಆದೆ. ನಾನು ಯೋಗ ಸಂಘದಿಂದ ಹೊರಗೆ ಬಂದ ತಕ್ಷಣ ನನ್ನದೇ ಆದಂಥ ಯೋಗ ಶಿಬಿರಗಳನ್ನು ಮಾಡ್ತಿದ್ದೆ. ಯಾವುದೇ ಕೇಂದ್ರದ ಹೆಸರಿಟ್ಟಿರಲಿಲ್ಲ. ನಾನು ಯೋಗ ಶಿಬಿರಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಯೋಗ ಶಿಬಿರಗಳನ್ನು ಮಾಡ್ತಾ ಅದರಲ್ಲಿ ನನಗೆ ಒಂದಷ್ಟು ದುಡ್ಡು ಬರ್ತಿತ್ತು. ಆ ದುಡ್ಡನ್ನು ನಾನು ಹಾಗೆ ಕೂಡಿಟ್ಕೊಳ್ತಾ ಹೋದೆ. ಕೂಡಿಟ್ಕೊಳ್ತಾ ಬಂದು ಆಡು ಮುಟ್ಟದು ಸೊಪ್ಪಿಲ್ಲ ಅಂತಾರಲ್ಲ, ಆ ಥರ ಒಂದಷ್ಟು ಕೆಲಸ ಮಾಡಿದೆ. ಎಲ್ಲ ಪ್ರಯೋಗ ಮಾಡಿದೆ. ಇಲ್ಲೇ ಊರಲ್ಲಿ ಬೆಳವಾಡಿಗೆ ಬಂದುಬಿಟ್ಟು ಒಂದಷ್ಟು ಹಸುಗಳನ್ನು ಸಾಕಾಣಿಕೆ ಮಾಡಿಸಿದೆ. ಒಂದು 25 ಹಸುಗಳು ಸಾಕಿದೆ. ಹಾಗೆಯೇ ಮೊಲಗಳ ಸಾಕಾಣಿಕೆ ಮಾಡಿದ್ವಿ. ಅದನ್ನು ಬರೀ ನಾನೊಬ್ಬನೇ ಇದನ್ನು ಮಾಡಬೇಕು ಅಂತಲ್ಲ, ನಾನೇನು ಮಾಡಿದ್ದೆ ಅಂದರೆ ನನ್ನ ಸಹೋದರರಿಗೂ ಅದನ್ನು ನೋಡ್ಕೊಳ್ಳೋವಂಥದ್ದು ಹೇಳಿ, ಒಬ್ಬರಿಗೆ ಹಸುಗಳನ್ನು ನೋಡ್ಕೊಳ್ಳೋದಕ್ಕೆ, ಮತ್ತು ಇನ್ನೊಬ್ಬರು ಏನು ಹಸುಗಳಿಗೆ ತಯಾರಾಗುವಂಥ ಫೀಡ್ಸ್ ಇದೆ ಅದನ್ನು ರೆಡಿ ಮಾಡುವಂಥದ್ದು. ಸೊ ಅದನ್ನು ವ್ಯಾಪಾರ. ಸೊ ಈ ಥರ ಬೇರೆ ಬೇರೆ ಅದನ್ನು ಜೋಡಿಸ್ಕೊಟ್ಟಿದ್ವಿ. ಅದನ್ನು ಅವ್ರ ಕೆಲಸವನ್ನು ಮಾಡ್ತಾ ಇರ್ತಿದ್ರು. ಸೊ ಹಾಗೇ ಅದ್ರ ಜೊತೆ ಪ್ಯಾರಲಾಗಿ ನಾನು ಇನ್ನೊಂದು ಅಡಿಕೆ ಪ್ಲೇಟನ್ನು ಮಾಡೋಣ ಅಂಥೇಳಿ ನನ್ನ ಫ್ರೆಂಡ್ಸ್ಗಳ ಜೊತೆ ಇದರಲ್ಲಿ ಚಿತ್ರದುರ್ಗದಲ್ಲಿ ಅದನ್ನು ಇಂಡಸ್ಟ್ರಿ ಮಾಡಿದ್ವಿ. ಒಂದು 50 ಮಿಷಿನ್ಗಳನ್ನು ಅಲ್ಲಿ ಹಾಕಿ ಒಂದು ಫ್ಯಾಕ್ಟ್ರಿಯನ್ನು ಕೂಡ ಅಲ್ಲಿ ಮಾಡಿದ್ವಿ. ಆದರೆ ಮನಸ್ಸಿನಲ್ಲಿ ಆಸೆಗಳು ಬೇರೆ, ಆದರೆ ಅದರ ಕ್ಷಮತೆ ಬೇರೆ ಅಂತ ಹೇಳ್ತಾರೆ ಯಾವಾಗಲೂ. ಸೊ ನನಗೆ ಅದು ಆಸೆಗಳಿದ್ದಷ್ಟೇ, ಕ್ಷಮತೆ ಇರಲಿಲ್ಲ ಅದರಲ್ಲಿ. ಸೊ ಹಾಗಾಗಿ ಕೊನೆಗೆ ಅದನ್ನು ನಾನು ಬಿಟ್ಕೊಟ್ಬಿಟ್ಟೆ, ಇದು ನನಗೆ ಆಗೋದಿಲ್ಲ ಅಂಥೇಳಿ. ಮತ್ತು ಬೆಂಗಳೂರಿಗೆ ಹೋದೆ. ಬೆಂಗಳೂರಿನಲ್ಲೇ ಮತ್ತೇನಾದರೂ ಒಂದು ವ್ಯಾಪಾರ, ಬರೀ ಯೋಗ ಕ್ಷೇತ್ರದ ಆಗ ಈಗಿನ ಥರ ಫೀಸು ಸಿಗ್ತಿರಲಿಲ್ಲ. ಆದರೆ ಇರೋದ್ರಲ್ಲಿ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಕಾಫಿ ಡೇ ಆವಾಗ ಬಹಳ ಪ್ರಸಿದ್ಧ ಇತ್ತು. ಸಿದ್ಧಾರ್ಥ ಅಲ್ಲಿ ಒಬ್ಬರು ಮ್ಯಾನೇಜರ್ ಆಗಿದ್ದಂಥವ್ರು ನನಗೆ ಪರಿಚಯ ಆದರು. ಅವ್ರು ಹೇಳಿದರು, ಈ ಕಾಫಿ ವೆಂಡಿಂಗ್ ಮಿಷನ್ ಸಿಗುತ್ತೆ, ಅಂದರೆ ಅವ್ರ ಕಡೆಯಿಂದನೇ ಇರುತ್ತದು. ಅದಕ್ಕೇನಂದರೆ ಫಸ್ಟ್ ಸ್ವಲ್ಪ ಡಿಪಾಸಿಟ್ ಇಡಬೇಕು. ಅವ್ರು ಆ ಮಿಷನನ್ನು ನಮ್ಮ ಹೆಸರಿನಲ್ಲಿ ಮಾಡಿಕೊಡ್ತಾರೆ. ಒಂದು ಕಡೆ ಇನ್ಸ್ಟಾಲ್ ಆಗುತ್ತೆ, ಅವ್ರ ಕಡೆದೇ ಮಾರ್ಕೆಟಿಂಗ್ ಎಲ್ಲ ಅವ್ರದ್ದೇನೆ. ಮಿಷಿನಿಗೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಷ್ಟೇ, ಮತ್ತದು ಪರ್ಚೇಸ್ ಅಲ್ಲ, ಜಸ್ಟ್ ಅವರಿಗೆ ಡಿಪಾಸಿಟ್ ಅಷ್ಟೇ. ನಮಗೆ ಬೇಡ ಅಂದರೆ ವಾಪಸ್ ಆ ಅಮೌಂಟ್ ಬರೋದಿರುತ್ತೆ. ಸೊ ನಮಗೆ ಆ ಮಿಷಿನ್ ಏನು ಡೈಲಿ ಕಾಫಿ ಸೇಲ್ ಆಗುತ್ತೆ,
ಎಷ್ಟು ಕಾಫಿ ಬೀನ್ಸನ್ನು ಪರ್ಚೇಸ್ ಮಾಡಿರ್ತಾರೆ ಅದ್ರ ಮೇಲೆ ಮಾರ್ಜಿನ್ ನಮಗೆ ಸಿಗುತ್ತೆ ಅಂತ ಇದಾಯಿತು. ಹ್ಮ್ ಹ್ಮ್ ಸೊ ಅವಾಗ ನನಗೆ ಆಲೋಚನೆ ಬಂದಿದ್ದು ಒಂದು ಶುರು ಮಾಡೋಣ, ಅದನ್ನು ಒಂದು ಏಜೆನ್ಸಿ ಥರ ತೊಗೊಳ್ಳೋಣ ಅಂತೇಳಿ, ಡಿಸ್ಟ್ರಿಬ್ಯೂಟರ್ ತೊಗೊಳ್ಳೋಣ ಅಂತ ಬೆಂಗಳೂರಿನಲ್ಲಿ ಒಂದೊಂದೇ ಶುರು ಮಾಡಿದೆ. ಒಂದು ಮಿಷಿನು, 2 ಆ ಥರದ್ದು. ಕೊನೆಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಆ ಟೈಮಲ್ಲಿ ಫೈನಾನ್ಷಿಯಲ್ ಚಾಲೆಂಜಸ್ ಚಾಲೆಂಜಿಂಗ್ ಇತ್ತು, ಯಾಕೆಂದರೆ ಬಿಸ್ನೆಸ್ ಅಲ್ವಾ ಅದು. ಸೊ ನಾನು ಒಂದೇ ಸಲಕ್ಕೆ ದೊಡ್ಡ ಪ್ರಮಾಣಕ್ಕೆ ಹೋಗಲಿಲ್ಲ. ಅಲ್ಲಿ ಒಂದು 2 ಮಿಷಿನ್ನು, ಒಂದು ಮಿಷಿನಿಗೆ ಒಂದು 20,000 ರೂಪಾಯಿ ಡಿಪಾಸಿಟ್ ಇರ್ತಿತ್ತು. ಅವರಿಗೆ ಅಡ್ವಾನ್ಸ್ ನಾವು ಡಿಪಾಸಿಟ್ ಇರೋದು ಒಂದು 2 ಲಕ್ಷ ಇರ್ತಿತ್ತು. ಸೊ ಆ ಥರದ್ರಲ್ಲಿ ನಾವು ನಿಧಾನಕ್ಕೆ ಶುರು ಮಾಡಿ ಹೆಚ್ಚು ಕಡಿಮೆ ಒಂದು 25-30 ಮಿಷಿನ್ಗಳನ್ನು ನಾವು ಅಲ್ಲಿ ಆಪ್ರೇಟ್ ಮಾಡ್ತಾಯಿದ್ವಿ. ಚೆನ್ನಾಗಿತ್ತು, ಇನ್ಕಮ್ ಎಲ್ಲ ತುಂಬ ಚೆನ್ನಾಗಿತ್ತು. ಓಕೆ, ಏನೂ ಸಮಸ್ಯೆ ಇಲ್ಲ. 2008ರಲ್ಲೇ ನಾನು 7-8ರಲ್ಲಿ ಇಲ್ಲಿ ಬಂದುಬಿಟ್ಟೆ. ನಾನು ಒಂದೂವರೆ ವರ್ಷದಲ್ಲಿ ನಾನು ಈ ಬಿಸ್ನೆಸ್ಸಿಗೆ ಬಂದೆ. ಜೊತೆಗೆ ಬರೀ ಅದಿದ್ರೆ ಸಾಕಾಗಲ್ಲ, ನನ್ನದೇ ಒಂದು ಬೇರೆ ಇನ್ನೊಂದು ಮಾರ್ಕೆಟ್ ಮಾಡಬೇಕು ಅಂತೇಳಿ ಹೇಳಿ ಕಾಫಿ ಮತ್ತು ಟೀನ ನನ್ನದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದ್ರ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡೆ. ಬೆಂಗಳೂರಲ್ಲೇ. ಓಕೆ, ಬ್ರ್ಯಾಂಡ್ ನಂದು, ಪ್ರಾಡಕ್ಟ್ ಬೇರೆಯವ್ರದ್ದು. ಓಕೆ. ಸೊ ನಾನು ಚಿಕ್ಕಮಗಳೂರಿಗೆ ನಂದು ಕವರ್ ಕಳಿಸ್ತಾ ಇದ್ದೆ. ಅದನ್ನ ಹೇಗೆ ಮಾಡಿದ್ದೆ ಅಂದರೆ MNC ಅಂತ ಮಾಡಿದ್ದೆ, ಮಿರಾಕಲ್ ನ್ಯಾಚುರಲ್ ಕಾಫಿ ಅಂತ ಹೇಳಿ. MNC ನಂತರ ಆ ಥರದೊಂದು ಮಾಡಿ. ಸೊ ಅಂದರೆ ಈ ಥರ ಹೊಸದು ಏನಾರು ಒಂದು ಕ್ಯಾಚಿ ಆಗಿರ್ಬೇಕು ಬೇರೆಯವ್ರಿಗೆ ಅದು ನೋಡಿದಾಗ. ಸೊ ಆ ಥರ ಒಂದು ಯೋಚನೆ ಮಾಡಿ ನನ್ನದೇ ಬ್ರ್ಯಾಂಡ್ ಇತ್ತು, ಓನ್ ಬ್ರ್ಯಾಂಡ್. ನಾನು ಮಾರ್ಕೆಟಲ್ಲಿ ಅದನ್ನು ಬಿಟ್ಟಿದ್ದೆ. ಚೆನ್ನಾಗಿ ಸೇಲ್ ಆಗ್ತಾಯಿತ್ತು, ಕಾಫಿ ಟೀ ಎರಡೂ ಕೂಡ. ಅದ್ರ ಜೊತೆಗೆ ಇನ್ನೊಂದು ತಕ್ಷಣಕ್ಕೆ ಒಬ್ಬರ ಕಡೆಯಿಂದ ಬಂದಿದ್ದು ಡೆಸಿಕೇಟೆಡ್ ಪೌಡರ್, ಕೋಕೋನಟ್ ಪೌಡರು. ಇದನ್ನು ಮಾರ್ಕೆಟ್ ಮಾಡ್ಬೋದು ಅಂತ ಅನ್ನಿಸ್ತು. ಕಾಯಿ ಹಾಲಿಗೆ ಅದು ಇಲ್ಲ, ಕಾಯಲ್ಲ, ಕಾಯಿನ ಹಸಿ ಕಾಯನ್ನು ತೊಗೊಂಡು ಬಂದು ಅದನ್ನು ತುರಿದು ಅಂದರೆ ಇದರಲ್ಲಿ ನಾವೆಲ್ಲ ಎಳಿಗೆ ಮನೆಯಲ್ಲಿ ತುರಿತೀವಲ್ಲ ಆ ಥರ ತುರಿಯೋದಿಲ್ಲ. ಅದು ಸಪ್ರೇಟ್ ಇರುತ್ತೆ, ಅದು ಮಿಷಿನ್ ಇರುತ್ತೆ. ಅದನ್ನು ಪೀಸ್ ಮೇಲ್ಗಡೆ ಕರೆಕ್ಟ್ ಎಲ್ಲ ತೆಗೆದು, ಅದು ಮೇಲ್ಗಡೆ ಬ್ರೌನ್ ಕಲರ್ ಸಿಪ್ಪೆ ಇರುತ್ತೆ, ಅದನ್ನೂ ತೆಗೆದು ಅದನ್ನ ಆಮೇಲೆ ಮಿಷಿನಿಗೆ ಹಾಕ್ತಾರೆ. ಅದು ನಮಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಬರುತ್ತೆ. ಈಗ ಪಾನ್ ಮೇಲೆಲ್ಲ ಉದ್ದ ಬರುತ್ತೆ, ಕೇಕ್ಗಳ ಮೇಲೆಲ್ಲ ಪೌಡ್ರ್ ಬರುತ್ತೆ. ಸೊ ಆ ಥರದ್ದು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು, ಡ್ರೈಯರಲ್ಲಿ ಬರುತ್ತೆ ಅದನ್ನು. ಸೊ ಡ್ರೈಯರ್ಗೆ ಹಾಕಿದ್ರೆ ಅದು ಡ್ರೈ ಆಗಿಬಿಡುತ್ತೆ, ನೀರಿನ ಅಂಶ ಎಲ್ಲ. ಒಂದು 6 ತಿಂಗಳ ತನಕ ಇರುತ್ತದು. ಸೊ ಅದನ್ನು ಮಾರ್ಕೆಟ್ ಮಾಡೋಣ ಅಂತ ಅನ್ನಿಸ್ತು. ಬೇರೆಯವ್ರದ್ದೊಂದು ಬ್ರ್ಯಾಂಡ್ದನ್ನು ನಾವು ತರ್ತಿದ್ವಿ, ತಂದು ನಾವು ಸೇಲ್ ಮಾಡ್ತಾ ಇದ್ವಿ. ಅದು ನಿಧಾನಕ್ಕೆ ಎಸ್ಟಾಬ್ಲಿಷ್ ಆಗ್ತಾ ಹೋಯಿತು. ಬೆಂಗಳೂರಿನಲ್ಲಿ KR ಮಾರ್ಕೆಟ್ ಇರ್ಬೋದು, ಯಶವಂತಪುರ ಮಾರ್ಕೆಟ್ ಎರಡನ್ನೂ ಕೂಡ ಕ್ಯಾಪ್ಚರ್ ಮಾಡಿಬಿಟ್ಟಿದ್ವಿ. ನಮ್ಮ ಕಂಟ್ರೋಲಿಗೆ ಬರೋ ಥರ ಮಾಡ್ಕೊಂಡಿದ್ವಿ. ಅದನ್ನು ಒಂದು ಒಳ್ಳೆ ಟೀಮ್ ರೆಡಿ ಮಾಡಿದೆ ನಾನು. ಆಮೇಲೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂಥೇಳಿ ನಮ್ದು ಅದು ಬೇರೆಯವ್ರ ಬ್ರ್ಯಾಂಡ್ ಇದ್ದಿದ್ದನ್ನು ನಾನು ನನ್ನದೇ ಬ್ರ್ಯಾಂಡ್ ಮಾಡಿದೆ. ಮತ್ತೆ ಮಿರಾಕಲ್ ಕೋಕೋನಟ್ ಅಂತೇಳಿ ರಿಜಿಸ್ಟ್ರು ಮಾಡಿಸಿದ್ದೀನಿ ಅದನ್ನು. ಸೊ ಇವತ್ತು ನನಗೆ ಸುಮಾರು ಜಸ್ಟ್ ಡಯಲು ಈ ಥರದವೆಲ್ಲ ಅದನ್ನ ಕೇಳ್ಕೊಂಡೆ ಫೋನ್ ಮಾಡ್ತಾರೆ ಎಷ್ಟೋ ಜನ, ನಿಮ್ಮ ಹತ್ರ ಕೋಕೋನಟ್ ಪೌಡರ್ ಸಿಗುತ್ತಾ ಅಂತೇಳಿ. ಅಂದರೆ ಇನ್ನೂ ಮಾರ್ಕೆಟಲ್ಲಿ ಹೆಸರಿದೆ ಇನ್ನೂ. ಸೊ ಬಹಳ ಕಡಿಮೆ ಟೈಮ್ನಲ್ಲಿ ಅದನ್ನು ನಾನು ಕ್ಲಿಕ್ ಮಾಡಿದ್ವಿ. ಅಂದರೆ ಒಳ್ಳೆ ಹೆಸರು ಆಯ್ತು ಅದು. ನಾವು ಎಲ್ಲಿವರೆಗೆ ಅದನ್ನು ತಗೊಂಡೋದ್ವಿ ಅಂತಂದರೆ, ಇದು ಆಗ್ರಾಕ್ಕೆ ನಂದು ಬ್ರ್ಯಾಂಡ್ ಕಳಿಸಿದ್ದೀನಿ. ಆಗ್ರಾಕ್ಕೆ ಸೇಲ್ ಮಾಡ್ತಿದ್ದೆ, ಡೆಲ್ಲಿ ಆಗ್ರಾಕ್ಕೆ ನನ್ನ ಬ್ರ್ಯಾಂಡ್ ಕಳಿಸಿದ್ದೀನಿ. ಹಾಗೇನೆ ಮುಂಬೈ ವಾಸಿ ಮಾರ್ಕೆಟ್ಗೆ ನಂದು ಬ್ರ್ಯಾಂಡ್ ಹೋಗಿದೆ, ಹೈದರಾಬಾದಿಗೆ ಹೋಗ್ತಾ ಇತ್ತು. ಹೀಗೆ ಒಂದೊಂದು ಸಲಕ್ಕೆ ಹೋದರೆ ಒಂದೊಂದು 10 ಟನ್ನು 15 ಟನ್ನು ಈ ಥರ ಹೋಗ್ತಾ ಇತ್ತು. ಜಾಸ್ತಿ ಪರ್ಚೇಸ್ ಮಾಡುವಾಗ ಫ್ಯಾಕ್ಟರಿಗಳಿಗೂ ಒಂದ್ಸಲ ಅನ್ಸುತ್ತಲ್ಲ ಮ್ಯಾನುಫ್ಯಾಕ್ಚರಿಂಗ್ಗೆ, ನನ್ನ ಮ್ಯಾನುಫ್ಯಾಕ್ಚರಿಂಗು ಅವ್ನು ಬ್ರ್ಯಾಂಡ್ ಆಗ್ತಾ ಇದೆ ಅಂತೇಳಿ. ಸೊ ಸ್ವಲ್ಪ ಕ್ವಾಲಿಟಿನಲ್ಲಿ ಚೇಂಜ್ ಮಾಡೋಕ್ಕೆ ಶುರು ಮಾಡಿದರು. ಕೊನೆಗೆ ಅನ್ನಿಸ್ತು ಇಲ್ಲ ನನ್ನದೇ ಒಂದು ಓನ್ ಬ್ರ್ಯಾಂಡ್ ಮಾಡೋಣ, ನನ್ನದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಮಾಡೋಣ ಅಂತ ಹೇಳಿ ಒಂದು ಹುಚ್ಚು ಸಾಹಸ ಆದದು. ಯಾಕೆಂದರೆ ಏನೂ ಇಲ್ಲದ್ರೂ 1 ಕೋಟಿ 2 ಕೋಟಿ 3 ಕೋಟಿ ಬಂಡವಾಳ ಹಾಕಬೇಕು, ರಿಸ್ಕ್ ತುಂಬ ಇತ್ತು. ನಂದು ಪ್ರಾಪರ್ಟಿ ಇತ್ತು, ಜೊತೆಗೆ ಒಂದು 3 ಜನ ಸ್ನೇಹಿತರನ್ನು ರೆಡಿ ಆದರು, ನಾವು ಬರ್ತೀವಿ ಅಂಥೇಳಿ. ಅವರು ಶೇರ್ ಹಾಕೋಕ್ಕೆ ರೆಡಿ ಇದ್ದರು. ಸ್ವಲ್ಪ ಶೇರ್ ಹಾಕಿದ್ರು, ಅವರು ಪೂರ್ಣ ಹಾಕಿರಲಿಲ್ಲ, ಒಂದು 7 ಲಕ್ಷ ಅಷ್ಟೇ ಹಾಕಿದ್ರು, ಇನ್ನು ಉಳಿದಿದ್ದು ನಂದೇ ಇತ್ತು. ನಾನು ಇದರದ್ದು ಒಂದು ಮಿಷಿನ್ ತರಬೇಕಾಗಿತ್ತು. ಆ ಮಿಷಿನ್ಗೂ ನೋಡಿ ಹೇಗಿದೆ ಅಂದರೆ ಅದು ಇಲ್ಲೆಲ್ಲೂ ಸಿಗಲ್ಲ, ತೊಗೊಂಡ್ರೆ ತುಂಬ ಕಾಸ್ಟ್ 1.5-2 ಕೋಟಿ ಹತ್ರ ಆಗುತ್ತೆ ಅಂತೇಳಿ. ಅದು ಟೀ ಡ್ರೈಯರ್, ಅದು ಟೀ ಎಲೆಗಳನ್ನು ಡ್ರೈ ಮಾಡೋಂಥದ್ದು. ಅದು ಅಸ್ಸಾಂ ಹತ್ರ ಸಿಲ್ಚಾರ್ ಅಂತಿದೆ, ಅಸ್ಸಾಂ ಗುವಾಹಟಿಯಿಂದ ಒಂದು ದಿನದ ಜರ್ನಿ, ಅಲ್ಲಿ ಸಿಗುತ್ತೆ ಅಂತ ಹೇಳಿದರು. ಅಲ್ಲಿಗೆ 2 ಜನ ಕಳಿಸಿದ್ದೆ ಅವರು ನೋಡ್ಕೊಂಬರೋದಕ್ಕೆ. ಅವರು ಮಿಷಿನ್ ಇನ್ಸ್ಟಾಲ್ ಮಾಡೋಂತಾರೆ. ನಾನು ಒಬ್ಬರೇ ಇಲ್ಲಿಗೆ ಹೋಗಿದ್ದೀನಿ ಆ ವಯಸ್ಸಲ್ಲೇ ಸಿಲ್ಚಾರಿಗೆ. ನೋಡ್ಕೊಂಡು ಇಲ್ಲ ಪರ್ಚೇಸೇ ಮಾಡ್ಕೊಂಬಂದೆ ನಾನು. ಅಂದರೆ ಆ ವಯಸ್ಸಲ್ಲೇ ಭಯ ಅನ್ನೋದಿರಲಿಲ್ಲ, ಎಲ್ಲಿಗೋದ್ರೂ ಲ್ಯಾಂಗ್ವೇಜ್ ಗೊತ್ತಿಲ್ಲ ನನಗೆ, ಹಿಂದಿ ಏನು ಬರ್ತಿರ್ಲಿಲ್ಲ, ಇಂಗ್ಲೀಷ್ ಅಂತೂ ಗಂಧಗಾಳಿ ಗೊತ್ತಿರಲಿಲ್ಲ. ಆದರೂ ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಆತ್ಮವಿಶ್ವಾಸ. ಪೂರಕವಾದ ಮಾರ್ಗದರ್ಶಕರಿದ್ರೆ ಅಥವಾ ನೀವೇ? ನಾನೇ ಇದಕ್ಕೆ ಈ ಕ್ಷೇತ್ರದಲ್ಲಿ ನನಗೆ ಮಾರ್ಗದರ್ಶಕರು ಅಂತ ಏನಿರಲಿಲ್ಲ, ನಾನೇ ಒಂದಷ್ಟು ಅಧ್ಯಯನ ಮಾಡೋದು, ಹೋಗೋದು, ಆ ಥರ.
ಫ್ಯಾಕ್ಟ್ರಿಗಳು ಕೊರತೆ ಬೇರೆ ಅಲ್ಲ ಸರ್, ಇವತ್ತಂಗೆ ಸೋಷಿಯಲ್ ಮೀಡಿಯಾ ಅಲ್ಲ, ಮಾಹಿತಿ ಕೊರತೆ ಬೇರೆ. ಮಾಹಿತಿ ಕೊರತೆ ಇತ್ತು. ಆದರೆ ಫ್ಯಾಕ್ಟ್ರಿಗಳು ವಿಸಿಟ್ ಮಾಡ್ತಿದ್ದೆ ನಾನು. ಕೆಲವರು ಒಳಗಡೆ ಬಿಡ್ತಿದ್ರು, ಕೆಲವರು ಬಿಡ್ತಿರ್ಲಿಲ್ಲ, ಕೇಳ್ತಿದ್ದೆ, ಹೇಗೋ ಒಟ್ಟು ವಿಷಯಗಳನ್ನು ಕಲೆಕ್ಟ್ ಮಾಡ್ತಿದ್ದೆ. ಸೊ ಅಲ್ಲಿಂದ ಮಿಷಿನ್ನು ತಂದು ನಾವೆಲ್ಲ ಇಲ್ಲಿ ಇನ್ನೇನು ರೆಡಿ ಆಗಬೇಕು ಅನ್ನೋಷ್ಟೊತ್ತಿಗೆ ಇಲ್ಲಿ ಇದೇ ಜಾಗ, ನಾವೇನು ಕುಳಿತಿದ್ವಿ ಈ ಜಾಗದಲ್ಲೇನೆ ಅದು ಫ್ಯಾಕ್ಟ್ರಿ ಆಗಿದ್ದು. ಇದು ಯಾವ ಇಸ್ವಿಲಿ? ಇದು 2010ನೇ ಇಸ್ವಿ. 2010ರಲ್ಲಿ ನನ್ನ ಫ್ಯಾಕ್ಟ್ರಿ ರೆಡಿ ಆಗಿತ್ತು ಇಲ್ಲಿ. ಇದೇ ನಮ್ಮ ಯೋಗಕ್ಷೇಮದಲ್ಲಿ. ಈಗ 2 ವರ್ಷದಿಂದ ಆ ಫ್ಯಾಕ್ಟ್ರಿ ನಾವು ಡೆಮಾಲಿಷ್ ಮಾಡಿದ್ವಿ, ಇದನ್ನು ಕಟ್ಟಬೇಕು ಅಂತ. ಸೊ ಇಲ್ಲಿ ಫ್ಯಾಕ್ಟ್ರಿನೂ ಆಗಿತ್ತು, ಸಿಲ್ಚಾರ್ನಿಂದ ಮಿಷಿನ್ನು ತಂದಿದ್ವಿ, ಮಿಷಿನ್ನು ಇಳಿಸ್ಬಿಟ್ಟಿದ್ವಿ ಇಲ್ಲಿ. ಕೊನೆಗೆ ನಮಗೆ ಇಲ್ಲೊಂದು ಸ್ವಲ್ಪ ಕಾರಣಾಂತರಗಳಿಂದ, ಬೇರೆ ಬೇರೆ ಕಾರಣಗಳಿದೆ. ಸೊ ಆ ಕಾರಣಾಂತರಗಳಿಂದ ಇಲ್ಲಿ ನಾವು ಅದನ್ನು ಪ್ರಾರಂಭ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದಷ್ಟು ನನಗೆ ವೈಯಕ್ತಿಕವಾಗಿ ಕೆಲವು ವಿಷಯಗಳಲ್ಲಿ ಒಂದು ಸ್ವಲ್ಪ ಬೇಜಾರಾಯಿತು. ಸಂಘಟನೆ ಮೇಲೂ ವಾಸ್ತವ ನನಗೆ ಬೇಜಾರಾಯಿತು. ನಮ್ಮ ಒಂದಷ್ಟು ಜನ ಆಗಿನ ರಾಜಕಾರಣಿಗಳು ನಮ್ಮ ಹಿತೈಷಿಗಳು ಅಂತ ಅನ್ನಿಸ್ಕೊಂಡವರು ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ದಿದ್ರೆ ಅದರಲ್ಲಿ ನಾನು ಸಕ್ಸಸ್ ಆಗ್ತಿದ್ದೆ. ಯಾಕೆ ನಾನು ಏನೂ ಇಲ್ದಲೇ ಆ ಹಂತಕ್ಕೆ ಬಂದುಬಿಟ್ಟಿದ್ದೆ. ಮತ್ತು ಸಂಘದಿಂದನೂ ನಾನು ನಮ್ಮ ಒಬ್ಬ ಹಿರಿಯ ಪ್ರಚಾರಕರು ಅವ್ರ ಹತ್ರ ಹೇಳಿಸಿದಾಗ ಒಂದು ಮಾತು ಹೇಳಿದ್ರು ಅವರು, ನೋಡಪ್ಪ, ಸಂಘ ಇರೋದು ವೈಯಕ್ತಿಕ ಕೆಲಸ ಮಾಡ್ಕೊಡೋಕ್ಕೋಸ್ಕರ ಅಲ್ಲ, ಅದು ದೇಶದ ಕೆಲಸ ಮಾಡೋದಕ್ಕೆ ಅಂತ. ನಾನು ಅದೇ ಥರ ಒಂದು ಕೌಂಟ್ರ್ ಕೊಟ್ಟೆ ಬಿಡಿ ಅವರಿಗೆ. ಮತ್ತು ನಾನು ನನ್ನ ವೈಯಕ್ತಿಕ ಜೀವನವನ್ನೇ ಸಂಘಕ್ಕೆ ಕೊಟ್ಟಿದ್ನಲ್ಲ, ಅದು ವೈಯಕ್ತಿಕ ಅಲ್ವಾ ಅಂತಲೂ ನಾನು ಹೇಳಿದ್ದೆ. ಸೊ ಹೀಗೆ ಫ್ಯಾಕ್ಟ್ರಿ ಈಗ ಉದ್ಯೋಗ ನೀವು ಮಾಡಿದ್ರು ಅದು ಸಮಾಜಕ್ಕೆ ಅಲ್ವಾ, ಸಮಾಜಕ್ಕೆ ಉಪಯೋಗ ಆಗ್ತಿತ್ತು. ನೋಡಿ, ನಾವು ಇಲ್ಲೇನಾರು ಅದು ಫ್ಯಾಕ್ಟ್ರಿ ಮಾಡಿದಿದ್ರೆ ಒಂದು ದಿನಕ್ಕೆ ಆ ಫ್ಯಾಕ್ಟ್ರಿ ಹೇಗಿತ್ತು ಅಂದರೆ, ಒಂದು ದಿನಕ್ಕೆ 50,000 ತೆಂಗಿನಕಾಯಿ ಪೌಡ್ರ್ ಆಗ್ತಿತ್ತು. 50,000 ಒಂದು ದಿನಕ್ಕೆ ಅಂದರೆ ಯೋಚನೆ ಮಾಡಿ, ಇಲ್ಲಿಂದ ಹೆಚ್ಚು ಕಡಿಮೆ 100 ಕಿಲೋಮೀಟರ್ನಲ್ಲಿರುವಂಥ ಅಷ್ಟು ರೈತರ ತೆಂಗಿನಕಾಯಿಯನ್ನು ನಾನು ಖರೀದಿ ಮಾಡ್ತಿದ್ದೆ. ಸುಮಾರೊಂದು 200 ಜನಕ್ಕೆ ಕೆಲಸ ಇರ್ತಿತ್ತು. ಸುಮಾರು 200 ಜನಕ್ಕೆ ಕೆಲಸ ಇರ್ತಿತ್ತು. ಮತ್ತು ಅದರಲ್ಲಿ ಬೈ ಪ್ರಾಡಕ್ಟ್ಗಳಾಗ್ತಿತ್ತು. ಬರೀ ಅದು ಮಾತ್ರ ಅಲ್ಲ, ಮೇಲ್ಗಡೆ ಶೆಲ್ ಇರ್ತಿತ್ತು, ಸಿಪ್ಪೆ ಬರ್ತಿತ್ತು, ಕಾಯರ್ ಬಳಕೆ ಆಗ್ತಿತ್ತು, ತೆಂಗಿನಕಾಯಿ ಎಣ್ಣೆಯಿಂದ ನೀರಿನಿಂದ ಎಣ್ಣೆ ತಯಾರಾಗ್ತಿತ್ತು, ಅದೊಂದು ಜೆಲ್ ಬರುತ್ತೆ, ಆ ಜೆಲ್ ಬಿಟ್ಟು ಆಯಿಂಟ್ಮೆಂಟ್ಗಳೆಲ್ಲ ಏನಿರುತ್ತೆ ಅದಕ್ಕೆ ತಯಾರಾಗ್ತಿತ್ತು. ಹೀಗೆ ನಂದು ಕಾನ್ಸೆಪ್ಟ್ ಆಗಿತ್ತು. ನನ್ನೊಂದು ಬ್ರೋಷರ್, ನೀವು ಒಂದು ವಿಷನ್ ಇಟ್ಕೊಂಡೆ ಅದರಲ್ಲಿ ನನ್ನೊಂದು ಬ್ರೋಷರ್ ಇತ್ತು. ಆ ಬ್ರೋಷರಲ್ಲಿ ಇದ್ದಿದ್ದೇ ಹಾಗೆ. ಹೇಗೆ ಅಂದರೆ, ಈಗ ನನ್ನ ಕಾನ್ಸೆಪ್ಟ್ ಏನಿತ್ತು ಅಂದರೆ, ಈಗ ನಮ್ಮ ಮನೆಗೆ ನಾವೇನಾದರೂ ಒಂದು ಪದಾರ್ಥವನ್ನು ಮಾಡಬೇಕು ಅಂದರೆ ಹೊರಗಡೆಯಿಂದ 10 ಪದಾರ್ಥಗಳನ್ನು ತಂದು ಒಂದು ಪದಾರ್ಥವನ್ನು ಮಾಡ್ತೀವಿ. ಈಗ ಒಂದು ಟೀ ಮಾಡಬೇಕು ಅಂತಂದರೆ ಹಾಲು ತರ್ತೀವಿ, ಸಕ್ಕರೆ ತರ್ತೀವಿ, ಟೀ ಪುಡಿ ತರ್ತೀವಿ, ಇಷ್ಟು ಪದಾರ್ಥಗಳನ್ನು ತಂದು ಒಂದು ಟೀ ಮಾಡ್ತೀವಿ. ಆದರೆ ನಂದು ಕಾನ್ಸೆಪ್ಟ್ಸ್ ಹೇಗಿತ್ತು ಅಂದರೆ, ಒಂದು ಪದಾರ್ಥವನ್ನು ತಂದು 10 ಪದಾರ್ಥಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು. ಈಗ ಒಂದು ತೆಂಗಿನಕಾಯಿ ಅಂತಂದರೆ ಅದರಲ್ಲಿ ಸಿಪ್ಪೆ ಬರುತ್ತೆ, ಅದು ಕಾಯರ್ಗೆ ಹೋಗುತ್ತೆ. ಬರೀ ಕಾಯರ್ಗೆ ಹೋಗೋದಿಲ್ಲ, ಅಲ್ಲಿ ಆ ಪೌಡ್ರ್ ಉದುರುತ್ತಲ್ಲ, ಅದು ಗೊಬ್ಬರ ಆಗುತ್ತೆ, ಮೆನ್ಯೂರ್. ಇನ್ನು ಆ ನಾರಿನಿಂದ ಸಾಕಷ್ಟು ನಿರ್ಮಾಣ ಮಾಡೋದನ್ನು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ನಾವು ಕಾಣ್ತೀವಿ. ಹಗ್ಗದಿಂದ ಹಿಡಿದುಬಿಟ್ಟು ಸಾಕಷ್ಟು ರೀತಿಯದನ್ನು ನೀವು ಹಾಸಿಗೆಯನ್ನು ಕೂಡ ಮಾಡ್ತೀವಿ. ಹೌದು. ಅಂದರೆ ನಾರಿನಿಂದ ಇದಿಷ್ಟಾಗುತ್ತೆ. ಇನ್ನು ತೆಂಗಿನ ಚಿಪ್ನಲ್ಲಿ ಅದನ್ನು ಹೊಡೆದ್ರೆ 2 ಪ್ರಾಡಕ್ಟ್ ಆಗುತ್ತೆ. ಒಂದು, ಅದನ್ನು ಹಾಗೆ ಹಸಿಯಾಗಿ ಪೌಡ್ರ್ ಮಾಡಿದರೆ ಅದನ್ನು ಪ್ಲೇವುಡ್ ಮಾಡ್ತಾರೆ. ಇದನ್ನು ನೀವು ನೋಡ್ತೀರಿ, ಅತಿ ಹೆಚ್ಚು ಶಕ್ತಿತ್ವಾದಂಥದ್ದು ಮತ್ತು ಹೆಚ್ಚು ಬೆಲೆ ಬಾಳುವಂಥದ್ದು ಆ ಪ್ಲೇವುಡ್ಡು. ಯಾಕೆಂದರೆ ಆ ಶೆಲ್ ಅಷ್ಟು ಗಟ್ಟಿ ಇರುತ್ತೆ. ಇನ್ನು ಸುಟ್ರಂತೂ ಕೇಳಂಗೆ ಇಲ್ಲ ಅದನ್ನು. ಚಾರ್ಕೋಲ್ ಅಂತೂ ಎಲ್ಲದಕ್ಕೂ ಹೋಗುತ್ತೆ. ನಮಗೆ ಕ್ರೀಮ್ಗೆ ಹೋಗುತ್ತೆ. ಇವತ್ತು ಪೇಸ್ಟಲ್ಲಿ ಹೇಳ್ತಾರೆ, ನಿಮ್ಮ ಪೇಸ್ಟಿನಲ್ಲಿ ಚಾರ್ಕೋಲ್ ಇದ್ದಿಲಿದೆಯೇ ಅಂತೇಳಿ. ಸೊ ಇದ್ದಿಲಿಗೆ ಬಳಕೆ ಮಾಡ್ತಾರೆ. ಹಾಗೆಯೇ ಅನೇಕ ಕ್ರೀಮ್ಗಳಿಗೆ, ಔಷಧಿಗೆ, ನಮ್ಮ ಮನೆಯಲ್ಲಿರುವಂಥ ವಾಟರ್ ಫಿಲ್ಟರ್ಗಳೇನಿದೆ ಅದು ಫಿಲ್ಟರ್ ಆಗಬೇಕು ಅಂದರೆ ಚಾರ್ಕೋಲ್ ಇರುತ್ತೆ ಅದರಲ್ಲಿ. ಸೊ ಎಲ್ಲದಕ್ಕೂ ಬಳಕೆ ಆಗುತ್ತೆ. ಸೊ ಚಾರ್ಕೋಲನ್ನು ನಿರ್ಮಾಣ ಮಾಡೋಂಥದ್ದನ್ನು ನಾವು ಯೋಚನೆ ಮಾಡಿದ್ವಿ. ಹಾಗೆ ತೆಂಗಿನಕಾಯಿಯನ್ನು ಆ ಒಳಗಡೆ ಇರೋಂಥ ಕಾಯಿನ ಬ್ರೌನ್ ಕಲರ್ ತೆಗಿತಾರಲ್ಲ, ಅದು ಆಯಿಲ್ಗೆ ಹೋಗ್ತಿತ್ತು. ಒಳಗಡೆ ಅದು ಆಯಿಲ್ ಎಕ್ಸ್ಟ್ರಾಕ್ಟ್ ಆದಮೇಲೆ ಆ ಪೌಡ್ರ್ ಏನಿರ್ತಲ್ಲ ಅದು ಹಸುಗಳಿಗೆ ಅದು ಬೂಸ ಥರ ಹೋಗ್ತಾ ಇರ್ತಿತ್ತು. ಹಾಗೆಯೇ ಆ ನೀರನ್ನು ಶೇಖರಣೆ ಮಾಡಿರ್ತೀವಲ್ಲ, ಆ ತೆಂಗಿನಕಾಯಿ 50,000 ತೆಂಗಿನಕಾಯಿ ನಿತ್ಯ ಹೊಡೆದ್ರೆ ಎಷ್ಟು ನೀರು ಬರುತ್ತೆ. ಆ ನೀರು ಸಂಗ್ರಹ ಮಾಡಿದಾಗ ಅದಕ್ಕೆ ನಿಧಾನವಾಗಿ ಸಣ್ಣ ಉರಿನಲ್ಲಿ ಕುದಿಸ್ತಾರೆ. ಆ ಕುದಿಸಿದ ಮೇಲ್ಗಡೆಗೆ ತೆಂತಾ ತೈಲ ಅಂತ ಕರೀತಾರೆ, ವರ್ಜಿನ್ ಆಯಿಲ್ ಅಂತ. ಇವತ್ತದು ಮಾರ್ಕೆಟಲ್ಲಿ 1,200 ರೂಪಾಯಿ ಲೀಟ್ರ್ ಇದೆ. 800ರಿಂದ 1,200 ರೂಪಾಯಿ ಲೀಟ್ರ್ ಅದು. ಆ ರೀತಿ ಹೋಗ್ತಿತ್ತು ಅಂದರೆ ತೆಂಗಿನ ನೀರಿನಲ್ಲಿ. ಹಾಗೆಯೇ ಕೆಳಗಡೆ ಏನು ಗಟ್ಟಿ ಉಳಿಯುತ್ತಲ್ಲ, ಅದು ಇವತ್ತೇನು ಕ್ರೀಮ್ಗಳಿಗೆ ನಾವೆಲ್ಲ ವ್ಯಾಸ್ಲಿನ್ ಈ ಥರದ್ದೆಲ್ಲ ನೋಡ್ತೀವಲ್ಲ, ಸೊ ಆ ಥರದಕ್ಕೆ ಬಳಕೆ ಆಗ್ತಿತ್ತು. ಹೀಗೆ ಒಂದು ತೆಂಗಿನಕಾಯಿ ಅಂತಂದರೆ ನಾವು ಒಳಗಡೆಗೆ ಒಂದು ಪದಾರ್ಥವನ್ನು ತಂದು 10 ಪದಾರ್ಥವನ್ನು ನಿರ್ಮಾಣ ಮಾಡೋದು, ಇದು ನನ್ನ ಕಾನ್ಸೆಪ್ಟ್ಸ್ ಇತ್ತು.
ಸೊ ಈ ಥರ ಒಂದೊಂದು ಇದಕ್ಕೂ ಕೂಡ ನಾವು ನೋಡಿದರೆ ನೂರಾರು ಜನ ನಮಗೆ ಇಲ್ಲಿ ಕೆಲಸಗಾರರು ಬೇಕಾಗ್ತಿತ್ತು ಮತ್ತು ಸಾಕಷ್ಟು ಜನ ರೈತರ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಅನ್ನೋದು ಒಂದು ವಿಷನ್ ಇದ್ದಿದ್ದು. ಮತ್ತು ಅದೇ ಥರ ಬ್ರೋಷರ್ ರೆಡಿ ಮಾಡಿದ್ದು ಕೂಡ ನಾನು ಜನರನ್ನ ಅಪ್ರೋಚ್ ಮಾಡೋ ಇದೇ ಥರನೇ ಒಂದು ಬ್ರೋಚರ್ ಕೂಡ ರೆಡಿ ಮಾಡಿದ್ದೆ. ಸರ್, ನೀವು ಹೇಳಿದ್ರಿ ಒಂದಿಷ್ಟು ಕಾರಣಗಳಿಂದ, ಅಡೆತಡೆಗಳಿಂದ ಅಥವಾ ರಾಜಕಾರಣ ಕಾರಣಗಳಿಂದ, ನಿರ್ಧಾರಗಳಿಂದ ಅದು ಹಾಗೆ ಸ್ಥಗಿತಗೊಂಡು ಆಗಲಿಲ್ಲ ಅಂತ. ಸರ್, ನಾನು ನಾವೊಂದು ಮೀಡಿಯಾ ಹೌಸಿಂದ ಒಂದು ಕ್ವೆಶ್ಚನ್ ಏನಂದರೆ, ಈ ಉದ್ಯಮಿಗಳಿಗೆ ರಾಜಕಾರಣದ ಒಂದು ಪ್ರಭಾವದಿಂದ ಎಷ್ಟು ಅಡೆತಡೆಗಳು ನಮ್ಮ ಭಾರತದಲ್ಲಿ ಆಗುತ್ತೆ, ಅದರಿಂದ ಎಷ್ಟೋ ಜನ ಡಿಮೋಟಿವೇಟ್ ಆಗ್ತಾರೆ ಬಿಸ್ನೆಸ್ಸಲ್ಲಿ ರಿಸ್ಕ್ ತೆಕ್ಕೊಳಕ್ಕೆ. ಬಿಕಾಸ್ ರೆಡ್ ಟೇಪಿಸಮ್ ಆಗಿರಲಿ ಅಥವಾ ಏನು ನೆಪೋಟಿಸಮ್ ಆಗಿರಲಿ ಅಥವಾ ಅಲ್ಲಿನ ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗಿರಲಿ, ಇದು ಈ ರಾಜಕೀಯ ಇಚ್ಛಾಶಕ್ತಿ ಅನ್ನೋದು, ಪೊಲಿಟಿಕಲ್ ವಿಲ್ ಒಬ್ಬ ಉದ್ಯಮಿಗೆ ಅಥವಾ ಒಂದು ಸಮಾಜಕ್ಕೆ ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ಇಲ್ಲ, ಈಗ ಈ ಏನಾಗುತ್ತೆ ಅಂದರೆ, ಈಗ ಅನೇಕರು ನಾವು ಬಿಸ್ನೆಸ್ಸಲ್ಲಿರೋಂಥ ರಾಜಕಾರಣಕ್ಕೆ ಬರ್ತಾರೆ, ಆಮೇಲೆ ಅವ್ರು ದೊಡ್ಡ ಬಿಸ್ನೆಸ್ಸನ್ನು ಕಟ್ತಾರೆ ಅನ್ನೋದು ನಾವು ನೋಡ್ತಾ ಇರ್ತೀವಿ, ಕೇಳ್ತಿರ್ತೀವಿ. ಯಾಕೆ ಈ ಥರ ಆಗುತ್ತೆ ಅಂದರೆ, ರಾಜಕಾರಣದಲ್ಲಿರೋಂಥವನಿಗೆ ಏನೋ ಬೇರೆ ಉದ್ದೇಶಗಳಿರುತ್ತೆ, ಏನೋ ಕಾರಣಗಳಿರುತ್ತೆ, ಅಥವಾ ಅವನಿಂದ ಏನೋ ಒಂದು ಸಮಸ್ಯೆಗಳಾಗ್ಬೋದು ಅಂತಿರುತ್ತೆ, ಅಥವಾ ಅವನಿಂದ ಏನೋ ಲಾಭ ಆಗಲ್ಲ ಅನ್ನೋದಿರುತ್ತೆ, ಅಥವಾ ಇದು ಅವನಿಂದ ಪಡಿಬೇಕು ಅಂತಿರುತ್ತೆ. ಅದು ಯಾವುದೂ ಆಗದೇ ಇದ್ದಾಗ ಏನು ಮಾಡ್ತಾರೆ ಅಂದರೆ, ಈ ಥರ ಒಂದು ಥ್ರೆಟ್ಗಳು ಶುರುವಾದ. ಥ್ರೆಟ್ ಅಂದರೆ ಅವನ ಜೀವಕ್ಕೆ ಆಗಬೇಕು ಅಂತೇನಿಲ್ಲ, ಅದರಲ್ಲಿ ಏನೋ ಒಂದು ಸಮಸ್ಯೆಗಳನ್ನು ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಅವನಿಗೆ ಅದು ಲೈಸೆನ್ಸ್ಗಳೇ ಸಿಗ್ದಂಗೆ ಮಾಡುವಂಥದ್ದು ಇರ್ಬೋದು, ಅವನಿಗೆ ಒಂದಷ್ಟು ಸಮಸ್ಯೆಗಳಂತೂ ಆಗ್ತಾನೇ ಇರುತ್ತೆ. ಇಲ್ಲ, ಅದು ಯಾವುದು ಸಮಸ್ಯೆ ಆಗಬಾರ್ದು ಅಂದರೆ ಯಾವುದಾದ್ರೂ ರಾಜಕಾರಣಿ ಜೊತೆ ನಾವು ಕೈ ಜೋಡಿಸ್ಲೇಬೇಕಾಗುತ್ತೆ, ಈ ಥರ ಪರಿಸ್ಥಿತಿ ಇರುತ್ತೆ. ಅನೇಕ ಸಲ ತನ್ನ ಏನು ಅವನ ಒಂದು ಎಥಿಕ್ಸ್ ಇರುತ್ತೆ ಅದನ್ನು ಬಿಟ್ಬಿಡಬೇಕಾಗುತ್ತೆ ರಾಜಕಾರಣಿಗಳು, ಅದನ್ನು ಬಿಟ್ಟು ಹೋಗಬೇಕಾಗುತ್ತೆ. ಆದರೆ ಅನೇಕ ಸಲ ಆಗೋದಿಲ್ಲ ಅದು. ಅಂದರೆ ವ್ಯಾಪಾರಸ್ಥರು ಅದನ್ನು, ಉದ್ಯಮಿ ಅದನ್ನು ಮಾಡಬೇಕಾಗುತ್ತೆ, ಎಥಿಕ್ಸ್ ಬಿಡಬೇಕಾಗ್ತದೆ, ಅದು ಬಿಡಬಾರ್ದು ವಾಸ್ತವವಾಗಿ. ಆದರೆ ನಮ್ಮ ದೇಶದಲ್ಲಿ ಆ ಥರ ಕಾಣಿಸೋದಿಲ್ಲ. ನೀವು ಗಮನಿಸಬೇಕಾದ್ರೆ 70% ಉದ್ಯಮಿಗಳು ಯಾವುದಾದ್ರೂ ಒಬ್ಬ ರಾಜಕಾರಣಿ ಜೊತೆ ತಳಕು ಹಾಕ್ಕೊಳ್ತಾರೆ. ಯಾಕೆಂದರೆ ಅವನು ಉದ್ಯಮ ನಡೆಸಬೇಕಾಗತ್ತೆ, ಅವನು ಇಲ್ಲ ಅವ್ನು ಬಿಟ್ಬಿಡ್ಬೇಕಾಗತ್ತೆ ಅದನ್ನು. ಆ ಥರದ ಪರಿಸ್ಥಿತಿ ಇದೆ. ಇನ್ನು ದೊಡ್ಡದಾಗಿ ಬೆಳೆದಿರೋರ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಅವರು ಆ ಲೆವೆಲಲ್ಲಿ ಯೋಚನೆ ಮಾಡ್ತಿರ್ತಾರೆ. ಒಂದಷ್ಟು ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಲ್ಲ, ಎಲ್ಲ ಉದ್ಯಮಗಳಿಗೆ ಬೇಗ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ, ಅದು ಆ ಕಾರ್ಯರೂಪಕ್ಕೆ ಬರೋದ್ರಲ್ಲಿ ಅದು ಎಲ್ಲೋ ಎಡುತ್ತಾ ಇದ್ದೀವಿ ಅಂತ ಅನಿಸುತ್ತೆ. ಈಗಿನ ಜನ್ರೇಷನ್ಸಲ್ಲಿ, ಈಗಿನ ಬುದ್ಧಿವಂತಿಕೆ ಇರೋಂಥವ್ರಲ್ಲಿ ನಾವೇನಾದರೂ ಪ್ರಾಪರ್ ಒಂದು ಚಾನಲ್ ಸಿಕ್ಬಿಟ್ರೆ ಅವರಿಗೆ, ಉದ್ಯಮಕ್ಕೆ ಅವರಿಗೆ ಬೇಗ ಲೈಸೆನ್ಸ್ಗಳು ಸಿಗಬೇಕು, ಅವರ ಆ ಕನಸುಗಳೇನಿದೆ ಆ ಕನಸುಗಳನ್ನು ಸಾಕಾರ ಮಾಡೋದಕ್ಕೆ ಸಹಕಾರಿಯಾಗಿ ನಿಲ್ಲಬೇಕು ಅಂತಂದರೆ, ಸರ್ಕಾರದಿಂದ ಬೇರೆ ಯಾವ ಸವಲತ್ತುಗಳು ಅವರಿಗೆ ಉಚಿತವಾದ ಇದೆಲ್ಲ ಏನು ಬೇಕಾಗೋದಿಲ್ಲ. ಅವ್ರ ಕಾಲ ಮೇಲೆ ನಿಲ್ತಾರೆ. ಅವ್ರು ನಿಲ್ಲೋದಕ್ಕೆ ಸಹಕಾರವನ್ನು ಮಾಡಬೇಕು. ಅವ್ರದ್ದು ಪ್ರತಿಯೊಬ್ಬ ವ್ಯಕ್ತಿದು ಅವನದೇ ಆದಂಥ ಒಂದು ಡ್ರೀಮ್ಸ್ ಇರುತ್ತೆ, ಒಂದು ಕನಸು. ಅವನ ಕ್ಷೇತ್ರ ನಾನು ಬೆಳಿಬೇಕು ಅಂತ ಒಂಚೂರು ಎಡವಿ ಅವನು ಸೋಲ್ಬೋದು ಅಷ್ಟೇ. ಕವಿ ಹೇಳ್ತಾರಲ್ಲ, ಸೋಲೆ ಗೆಲುವಿನ ಸೋಪಾನ, ದುಡುಕದೆ ನಡೆ ನೀ ಜೋಪಾನ ಅಂತ. ಹಾಗೆ ಒಂದೊಂದು ಹೆಜ್ಜೆ ಇಡ್ತಾ ಹೋದರೆ ಖಂಡಿತ ಯಶಸ್ಸಾಗುತ್ತೆ. ಅದಕ್ಕೆ ಸರ್ಕಾರಗಳು ಒಂದು ಸ್ವಲ್ಪ ಗಮನ ಕೊಡಬೇಕು. ಆದರೆ ಎಲ್ಲರದು ಕೂಡ ಅವ್ರದ್ದೇ ಆದಂಥ ಬೇರೆ ಒಂದು ಸ್ವಹಿತಾಸಕ್ತಿಗಳಿರ್ತವೆ, ಅದನ್ನೇ ಅವ್ರು ಯೋಚನೆ ಮಾಡ್ತಾರೆ. ಹಾಗಾಗಿ ಉದ್ಯಮಕ್ಕೆ ಯಾರು ಬರೋದಕ್ಕೆ ಇಷ್ಟಪಡ್ತಿಲ್ಲ. ಆದರೆ ನಾವೇನಂದರೆ, ಆ ಥರ ಒಂದು ವಿಷನ್ ಇದು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಆ್ಯಕ್ಷನಿಗೆ ತಂದು ಇಲ್ಲಿ ಮಾಡಿದ್ದು ಸ್ಟಾರ್ಟ್ ಆಗಿಲ್ಲ ಅನ್ನೋದು ನಿಜವಾಗ್ಲೂ ಅದೊಂದು ನನ್ನ ಊರಿನವರು ಅನೇಕರು, ನನ್ನ ಸ್ನೇಹಿತರುಗಳು ಎಲ್ಲರೂ ಯಾವಾಗಲೂ ಹೇಳ್ತಾರೆ, ನೀನು ಏನೂ ಇಲ್ಲದೆ ಝೀರೋನಲ್ಲಿ ಇಲ್ಲಿ ಬಂದು ಇದನ್ನ ಮಾಡಿ ಇದರಲ್ಲಿ ಸೋತು ಇನ್ನೂ ಬದುಕಿದೀಯ ಅಂದರೆ ನೀನು ಗ್ರೇಟ್ ಅಂತ. ನಿಜ ಸರ್. ಯಾಕೆಂದರೆ ನಮ್ಮ ಹತ್ರ ಅಪ್ಪ ಮಾಡಿದ್ದೇನಿರಲಿಲ್ಲ. ಅಪ್ಪ ಮಾಡಿದ್ದಂದ್ರೆ ಈ ಶರೀರನ್ನೇ ಕೊಟ್ಟಿದ್ದಾರೆ ಅವರು, ಅದು ಬೇರೆ. ಆದರೆ ಅಷ್ಟು ಕಷ್ಟಪಟ್ಟು ಕೋಟಿಗಟ್ಟಲೆ ಇಲ್ಲಿ ಬಂಡವಾಳವನ್ನು ಹಾಕಿ, ಯಾರ ಹತ್ರನೋ ತಂದು ಬಂಡವಾಳ ಹಾಕಿ ಅದು ಯಶಸ್ಸಾಗದೇ ಇದ್ದಾಗ, ಅದು ಯಾವುದೋ ಹಿತಾಸಕ್ತಿಗಳಿಂದ ಆಗದಲೇ ಇದ್ದಾಗ ಆಗುವ ಕಷ್ಟ ನಷ್ಟಗಳಿದೆಯಲ್ಲ, ಅದು ತಡ್ಕೊಳ್ಳೋದು ಭಾಳ ಕಷ್ಟ. ಬಟ್ ಅದಕ್ಕೆ ನೀವು ಇವತ್ತು ಸಾಧಕರಾಗಿ ನಮ್ಮೆಲ್ಲರ ಮುಂದೆ ಇರೋದು, ಅವನ್ನೆಲ್ಲ ತಡ್ಕೊಂಡು ಎದೆಗುಂದದೆ ನೀವು ನಾನು ಇನ್ನೂ ಏನಾದ್ರು ಮಾಡ್ತೀನಿ ಅಂತ ನಮ್ಮಂಥ ಯುವಕರಿಗೆ ಪ್ರೇರಣೆ ಆಗಿದ್ದೀರಾ. ಇಲ್ಲ, ಅದು ನನಗೆ ಮೊದಲಿಂದನೂ ಇತ್ತು, ಪಲಾಯನಗಳನ್ನು ಮಾಡಬಾರ್ದು ಅಂಥೇಳಿ. ಇದ್ದೇನಾದರೂ ಸಾಧಿಸಲೇಬೇಕು ಅನ್ನೋದು ಒಂದು ಮನಸ್ಸಿಗೆ ಅದು ಮೊದಲಿಂದನೂ ಇತ್ತು. ಹಾಗಾಗಿ ಇರಲಿ, ಸೋಲು ಎಷ್ಟು ಬರುತ್ತೆ ಬರಲಿ, ಸೋಲುಗಳನ್ನು ಮೆಟ್ಟಿ ನಿಲ್ಲೋಣ, ಹೋಗೋಣ, ಮುಂದಕ್ಕೆ ಹೋಗ್ತಾನೆ. ನನಗೆ ಮತ್ತೊಂದು ಅನಿಸ್ತಿದ್ದು, ಒಂದು ಸೋಲು ಯಾವುದೋ ಒಂದು ಯಶಸ್ಸಿಗೆ ಕಾರಣ ಇರುತ್ತೆ ಅಂತ ಅನಿಸ್ತಿತ್ತು. ಅದು ಯಾವಾಗಲೂ ನನ್ನ ಮನಸ್ಸಿಗೆ ಅದು ಬರುತ್ತೆ, ಒಂದು ಸೋಲು ಮತ್ತೊಂದು ಯಶಸ್ಸಿಗೆ ಕಾರಣ ಆಗುತ್ತೆ ಅಂತ. ಹಾಗಾಗಿ ಯಾವುದ್ರಲ್ಲಿ ಸೋತರೂ ಕೂಡ ಎದೆಗುಂದುತ್ತಿರಲಿಲ್ಲ, ಇಲ್ಲ ಇನ್ನೊಂದು ಯಾವುದ್ರಲ್ಲೂ ಗೆಲುವಿದೆ ಅಂತ ಅನಿಸುತ್ತೆ ಅಂತ ಮುಂದಕ್ಕೆ ಹೋಗ್ತಾ ಇದೆ. ಬಹುಶಃ ಇವತ್ತು ಅದು ಈ ಸೂರ್ಯನಾರಾಯಣ ಸ್ವಾಮಿ ಅವರ ಒಂದು ಮೂಲಕ ಇಲ್ಲ ಆಗಿದೆ ಒಂದು. ಹೌದು. ಈಗ ನೋಡಿ, ನಾನು ಬಿಸ್ನೆಸ್ ಅಲ್ಲೇ ಇದ್ದಿದ್ರೆ
ಈಗ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತೀವಲ್ಲ, ಅಕಸ್ಮಾತ್ ನಾನೇನಾದರೂ ವ್ಯಾಪಾರದಲ್ಲೇ ಇದ್ದು ಬಿಸ್ನೆಸ್ಸಲ್ಲೇ ಇದ್ದಿದ್ದಿದ್ರೆ ಈ ಒಂದು ಲೋಕ ಇದೇನು ನಾನು ಮಾಡ್ತಿರ್ಲಿಲ್ಲ. ಇಲ್ಲಿ ಸಾಧನಧಾಮ ಆಗ್ತಿರ್ಲಿಲ್ಲ, ಅಲ್ಲಿ ಸೂರ್ಯ ದೇವಸ್ಥಾನ ಆಗ್ತಿರ್ಲಿಲ್ಲ, ಯಾವುದೂ ಆಗ್ತಾ ಇರಲಿಲ್ಲ. ಬಹುಶಃ ಅದಾಗಿರೋದೇ ಏನಾದರೂ ನಮ್ಮ ಬಹುಶಃ ಅದೇನೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲೇ ನಾವು ನಮ್ಮ ಹಿರಿಯರು ಏನು ಹೇಳ್ತಾರಲ್ಲ ಮಾತು ಸತ್ಯನೇ ಇದೆ. ಸೊ ಇವತ್ತಿಷ್ಟೆಲ್ಲ ಆಗಿದೆಯಲ್ಲ, ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಾನು ಇದರಲ್ಲಿ ಹಿನ್ನಡೆ ಆದಾಗ ಜೊತೆಯಲ್ಲಿ ಇರುವಂಥವ್ರು ಯಾರ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನಗಳಿತ್ತು ಅಂಥವ್ರುಗಳಿಂದನೂ ಇದಕ್ಕೆ ಸಹಕಾರ ಸರಿಯಾದ, ನಾನು ಫೈನಾನ್ಷಿಯಲ್ ಅಲ್ಲ, ರಾಜಕಾರಣದಲ್ಲಿ ಇದಕ್ಕೆ ಒಂದು ಸಪೋರ್ಟಿವ್ ನಿಂತ್ಕೊಂಡು ಇದನ್ನು ಕೆಲಸ ಮಾಡಿಸಿ ಇದಕ್ಕೆ ಯಾವುದೇ ಅಡೆತಡೆಗಳಾಗದಂಗೆ ನೋಡ್ಕೋಬೋದಿತ್ತು ಅನ್ನೋ ಥರದ್ದು ಅನಿಸಿತ್ತು. ಅದು ಆಗದೇ ಇದ್ದಾಗ ಅಲ್ಪ ಕಾಲದ ರಾಜಕಾರಣ ಪ್ರವೇಶ ಮಾಡಿದ್ದೆ ಅಷ್ಟೇ. ಸೊ ರಾಜಕಾರಣ ಅಂದ ತಕ್ಷಣ ನಾವು ಬೆಳವಾಡಿಯಲ್ಲಿ ನಿಮ್ಮನ್ನ KJP ಆಗಿರಲಿ ಇನ್ನೊಂದಾಗಿರಲಿ ಅದರಲ್ಲೆಲ್ಲ ಜೋಡಿಸ್ಕೊಂಡಿರೋದು ನೋಡಿದ್ವಿ. BJP KJP ಎಲ್ಲ ನೀವು ಮೂಲ ಸಂಘದ ಬ್ಯಾಕ್ಗ್ರೌಂಡ್ ಇದ್ರೂ ಆ ಸಮಯದಲ್ಲಿ 2013-14 ಟೈಮಲ್ಲಿ KJPಗೆ ಆದ್ರಿ, ಅದಾದ್ಮೇಲೆ ನಿಮ್ಮನ್ನ BJPಗೂ ಪ್ರಯತ್ನ ಪಟ್ಟು ತರೋಕೆ ಆ ಒಂದು ಸಣ್ಣ ಚುಟುಕನ್ನ ನೀವು ನಮ್ಮ ಇಲ್ಲ, ನಾನು ಸಂದರ್ಭ ವ್ಯಾಪಾರ ನಂದೇನು ಇಲ್ಲಿ ಒಂದು ಉದ್ಯಮಿಯಾಗಿ ಬಂದಿದ್ದೆ. ಅದಕ್ಕೆ ಮುಂಚೆ ನಾನು ರಾಜಕಾರಣದಲ್ಲಿರಲಿಲ್ಲ, ನನಗೆ ಸಂಘಟನೆ ಭಾಳ ಮುಖ್ಯ ಅಂತ ಅನ್ಕೊಂಡು ನಾನು ಸಂಘಟನೆ ಒಳಗಡೆ ಕೆಲಸ ಮಾಡ್ಕೊಂಡಿದ್ದು. BJPಗೆ ಹೋಗಬೇಕು ಅನ್ನೋದು ಯಾವತ್ತೂ ನನ್ನ ಮನಸ್ಸಿಗೆ ಬಂದಿಲ್ಲ, ಇವತ್ತಿಗೂ ನನಗೆ ಬಂದಿಲ್ಲ. ಈಗ ಅನೇಕರು ನಾನು ಇದೆಲ್ಲ ಶುರು ಮಾಡಿದಾಗ ಮೊನ್ನೆ ಕಾರ್ಯಕ್ರಮ ಆದಾಗ ಎಲ್ಲ ಮಾತಾಡ್ತಿದ್ರು ಅಂತ ಕೇಳಲ್ಪಟ್ಟೆ. ಇವರು ಬಹುಶಃ ರಾಜಕಾರಣಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅಂತ. ನಿಮ್ಮ ಈ ಚಾನಲ್ ಮೂಲಕ ನಾನು ಎಲ್ರಿಗೂ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ರಾಜಕಾರಣಕ್ಕೆ ಬರೋದಿಲ್ಲ. ನನ್ನ ರಾಜಕಾರಣದ ಬಗ್ಗೆ ನನಗೆ ಯಾವ ಆಸಕ್ತಿಯೂ ಇಲ್ಲ. ನಾನೊಂದು ಧಾರ್ಮಿಕವಾದಂಥ ಆಸಕ್ತಿ ಉಳ್ಳವನು ಮತ್ತು ಅದೇ ಕ್ಷೇತ್ರದಲ್ಲಿ ಹೋಗ್ತೀನಿ. ಒಳ್ಳೆಯ ಕಾರ್ಯಗಳಿಗೆ ಯಾರೇ ಮಾಡಿದರೂ ನಾನು ಅವರಿಗೆ ಸಹಕಾರಿಯಾಗಿ ಖಂಡಿತವಾಗಿ ನಿಂತಿರ್ತೀವಿ. ಸಾಮಾಜಿಕವಾದ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದು ಉದ್ದೇಶ ಅಷ್ಟೇ ಇರೋದು. ಸೊ ಬಂದಿದೆ ನೀವೆಲ್ಲ ಮಾಡ್ತಾ ಇರೋದು ಇದು ಬಂದಿದೆ ಈಗಾಗಲೇ ಮಾತುಗಳು ಆಡ್ತಿದ್ದಾರೆ ಅನ್ನೋದು ನನ್ನ ಕಿವಿಗೆ ಬಿದ್ದಿದೆ. ಅಂದರೆ ನೇರವಾಗಿ ನನಗೆ ಯಾರೂ ಬಂದು ಹೇಳಿಲ್ಲ, ಒಂದಷ್ಟು ಜನ ಹೇಳಿರೋದು ಕೇಳಿದ್ವಿ. ಆ ಸಂದರ್ಭದಲ್ಲಿ ನಾನು ಶಿವಮೊಗ್ಗ ಆ ಕಡೆ ಆ ಭಾಗದಲ್ಲೆಲ್ಲ ನಾನು ಸಾಕಷ್ಟು ಸಂಘದಲ್ಲಿ ಕೆಲಸವನ್ನು ಮಾಡಿದ್ರಿಂದ ಮತ್ತು ಯಡಿಯೂರಪ್ಪಾಜಿಯವರು ಅವ್ರ ಕಡೆ ಇದ್ರದ್ದು ಸ್ವಲ್ಪ ಸಂಪರ್ಕಗಳೆಲ್ಲ ಇದ್ದಿದ್ದರಿಂದ ಮತ್ತು ನಾನು ಸ್ವಲ್ಪ ಇವೆಲ್ಲವನ್ನು ಕಳ್ಕೊಂಡು ಹತಾಶ ಸ್ಥಿತಿನಲ್ಲಿದ್ದಂಥ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಆಗ ತಾನೇ KJP ಇತ್ತು, ಅದಕ್ಕೆ ಬರಬೇಕಾಯಿತು. ಮತ್ತು ನನ್ನ ಜೊತೆ ಪ್ರಚಾರಕ್ಕೆ ಇದ್ದಂಥವ್ರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಒಂದಷ್ಟು ಜನ ಪೊಲಿಟಿಕಲ್ಲಲ್ಲಿ ಅವರು KJP ಬಂದಿದ್ದರು. ಜಗದೀಶ್ ಹಿರೇಮನಿ ಅಂತ ಹೇಳಿ, ಅವ್ರು ABVPನಲ್ಲಿ ಪೂರ್ಣಾವಧಿ ಇದ್ದರು, ನಾನು ಯೋಗ ಭಾರತಿನಲ್ಲಿ ಪೂರ್ಣಾವಧಿ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ವಿ. ಅವರು ರಾಜ್ಯದ್ದು KJPದು ಅಧ್ಯಕ್ಷರಿದ್ದರು, ಯೂತ್ಸ್ ಪ್ರೆಸಿಡೆಂಟ್ ಇದ್ದರು. ಹಾಗೆ ರವಿ ರಾಯಚಂದ್ರ ಅಂಥೇಳಿ ತುಮಕೂರಿನವರು, ಕಳೆದ ಬಾರಿ ಅಥವಾ ಅದರ ಹಿಂದಿನ ಬಾರಿ ಕಾಂಗ್ರೆಸ್ನಿಂದ ತುಮಕೂರಿನಿಂದ MLAಗೆ ನಿಂತಿದ್ದಂಥವ್ರು ಅವರು KJPದು ಯೂತ್ಸ್ ಸೆಕ್ರೆಟರಿ ಇದ್ದರು. ಸೊ ಹೀಗೆ ಎಲ್ಲರೂ ಹೆಚ್ಚು ಕಡಿಮೆ ನನಗೆ ಮುಖ ಪರಿಚಯ ಇರೋಂಥವ್ರು ಇದ್ದಿದ್ದು. ಆ ಸಂದರ್ಭದಲ್ಲಿ ನನ್ನನ್ನು ನೀನು ಬರಲೇಬೇಕು ಅಂತ ಹೇಳಿ ಎಲ್ಲರೂ ಕರ್ಕೊಂಬಂದರು. KJPಗೆ ನಾನು ಕೆಲಸ ಮಾಡಿದೆ. ಆದರೆ ಎಂಥ ಅದ್ಭುತವಾದ ಕೆಲಸ ಇತ್ತು ಅಂದರೆ, ಯಡಿಯೂರಪ್ಪಾಜಿಯವರಿನ್ನ KJPಗೆ ಸೇರಿರಲಿಲ್ಲ, ಅಂದರೆ ಅವರಿನ್ನ ಅಧ್ಯಕ್ಷರಾಗಿರಲಿಲ್ಲ. ಅವಾಗ ಧನಂಜಯ್ ಕುಮಾರ್ ಅವರು ಅಧ್ಯಕ್ಷರಾಗಿದ್ದರು. ಒಂದು ವಾರ ಮುಂದೆ ಇತ್ತು ಇನ್ನೂ ಹಾವೇರಿನಲ್ಲಿ ಆ ಕಾರ್ಯಕ್ರಮ. ಯಡಿಯೂರಪ್ಪಾಜಿಯವರು ಅವತ್ತು ಅಲ್ಲಿ ಪದಗ್ರಹಣ ಮಾಡೋದಿತ್ತು ಅಧ್ಯಕ್ಷರಾಗಿ. ಆ ಒಂದು ವಾರ ಮೊದಲು ಹಾವೇರಿನಲ್ಲಿ ಏನು ಕಾರ್ಯಕ್ರಮ ಆಗುತ್ತೆ ಆ ಥರದೊಂದು ಅದ್ಧೂರಿ ಕಾರ್ಯಕ್ರಮ ನಾವು ನಮ್ಮ ಚಿಕ್ಕಮಗಳೂರಿನಲ್ಲಿ ಮಾಡಿದ್ವಿ, ಬೆಳವಾಡಿಲಿ. ಹೇಳ್ತೀನಿ ಅದನ್ನು. ಅವರು ಚಿಕ್ಕಮಗಳೂರಿಗೆ ಬರೋದಿತ್ತು, ಬೆಳವಾಡಿಯಲ್ಲೇ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಯಾಕೆಂದರೆ ನಾನು ಇಲ್ಲೊಂದು ಸ್ವಲ್ಪ ಸೋಲ್ಕೊಂಡಿದ್ನಲ್ವಾ ಉದ್ಯಮದಲ್ಲಿ. ಸೊ ಹಾಗಾಗಿ ನಾನು ಇಲ್ಲಿ ನನ್ನ ಶಕ್ತಿಯನ್ನು ತೋರಿಸ್ಬೇಕು ಒಂದ್ಸಲ ಅಂತ ಅನಿಸಿತ್ತು. ಯಾರ ಮೇಲೂ ವೈಯಕ್ತಿಕ ದ್ವೇಷ ಅಂತ ನನಗೇನಿರಲಿಲ್ಲ, ಆದರೆ ಒಂದಷ್ಟು ಬೇರೆ ಬೇರೆ ಕಾರಣಗಳಿತ್ತು ಅಲ್ಲಿ. ಸೊ ಹಾಗಾಗಿ ಧನಂಜಯ್ ಕುಮಾರ್ ಸರ್ ಹತ್ರ ಮಾತಾಡಿ ಅವ್ರನ್ನ ಚಿಕ್ಕಮಗಳೂರಿಗೆ ಬರಂಗೆ ಮಾಡಿ, ಚಿಕ್ಕಮಗಳೂರಿನಿಂದ ಬೆಳವಾಡಿ ತನಕ ಸುಮಾರು ಒಂದು 300 ಬೈಕು, ಒಂದು 50 ಕಾರುಗಳು ರ್ಯಾಲಿ ಮಾಡಿಕೊಂಡು ಬೆಳವಾಡಿ ಕರ್ಕೊಂಬಂದು, ಬೆಳವಾಡಿನಲ್ಲಿ ಸುಮಾರು ಒಂದು 2,500-3 ಸಾವಿರ ಜನನ ಸೇರಿಸಿ ಒಂದು ದೊಡ್ಡ ಸಮಾವೇಶ ಮಾಡಿ, ನಾವೇನಿಲ್ಲಿ ಕುಳಿತಿದ್ದೀವಲ್ಲ, ಆಗ ನಾನು ಆಗಲೇ ಹೇಳಿದ್ದೆ ಇದು ಫ್ಯಾಕ್ಟ್ರಿ ಇತ್ತು ಅಂತ. ಇದೇ ಜಾಗದಲ್ಲಿ ಎಲ್ಲರಿಗೂ ಕೂಡ ಅವತ್ತು ಅನ್ನದಾನವೂ ಇತ್ತು, ಊಟದ ವ್ಯವಸ್ಥೆ ಇಲ್ಲೇ ಇತ್ತು. ಸೊ ಇದಿಷ್ಟು ಮಾಡಿದ್ದೆ ಆವತ್ತಿಗೆ. KJPಯ ಮೊದಲ ಸಮಾವೇಶ ಅದು ರಾಜ್ಯದಲ್ಲಿ KJPಯ ಮೊದಲ ಸಮಾವೇಶ ಇಲ್ಲಾಯಿತು. ಎರಡನೇ ಸಮಾವೇಶ ಅದರ ನೆಕ್ಸ್ಟ್ ಭಾನುವಾರ ಹಾವೇರಿಯಲ್ಲಾಯಿತು. ಅಲ್ಲಿ ಯಡಿಯೂರಪ್ಪಾಜಿಯವರು ಪದಗ್ರಹಣ ಮಾಡಿದರು. ಅದಷ್ಟೇ. ಆ ಎಲೆಕ್ಷನ್ ಆಗೋರಿಗೆ ಏನೊಂದು ಮೇ ಬಿ ಮೇನಲ್ಲಿ ಮುಗೀತು ಅನಿಸುತ್ತೆ, ಏಪ್ರಿಲ್ ಮೇನಲ್ಲಿ ಮುಗೀತು, ಜೂನ್ ಅಷ್ಟೇ. ಆಮೇಲೆ ನನಗೆ ಈ ರಾಜಕಾರಣ, ಇಲ್ಲಿಯ
ಮನಸ್ಥಿತಿಗಳು ಇದು ನನಗೆ ಸೂಟಬಲ್ ಅಲ್ಲ ಅಂತ ಅನ್ನಿಸ್ತು. ಅಷ್ಟರಲ್ಲಿ KJPದು ಮನಸ್ಥಿತಿನೂ ಚೇಂಜ್ ಆಯಿತು. ಮತ್ತು ಅವರು ವಾಪಸ್ ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ನಾವು ಯಾರ ಜೊತೆ ವಿರೋಧ ಕಟ್ಕೊಂತೀವಿ, ಇವ್ರು ಮತ್ತೆ ಅಲ್ಲೇ ಹೋದಾಗ ಮತ್ತೆ ನಾವು ಅಲ್ಲೇ ಹೋಗ್ಬೇಕಾಗತ್ತಾ? ಅಂದರೆ ನಾನು ಹೇಳ್ತಿರೋದು ರಾಜ್ಯ ರಾಷ್ಟ್ರ ಆ ನಾಯಕರ ಬಗ್ಗೆ ಅಲ್ಲ, ಸ್ಥಳೀಯ ಸಮಸ್ಯೆಗಳು ನಾನು ಹೇಳೋದು, ಗ್ರಾಮ ಮಟ್ಟದ ಸಮಸ್ಯೆಗಳು ನಾನು ಹೇಳೋದು. ಸೊ ಮತ್ತೆ ನಾವು ಅಲ್ಲೇ ಹೋಗಿ ನಿಂತ್ಕೋಬೇಕಾಗತ್ತಾ ಅನ್ನೋದು ಪರಿಸ್ಥಿತಿ ಬಂದಾಗ ಊರಲ್ಲೇ ಇರೋದು ಬೇಡಪ್ಪ ಅಂತ ಹೇಳಿ ಸೊ ಮತ್ತೆ ಡಿಸೈಡ್ ಮಾಡಿದೆ ಈ ಬೆಳವಾಡಿ ನನಗೆ ಸೆಟ್ ಆಗಲ್ಲ ಅಂಥೇಳಿ ವಾಪಸ್ಸು ಬೆಂಗಳೂರಿಗೆ ಹೊರಟೆ. ಆದರೆ ಈ ಸಲ ಏನು ಮಾಡಿದ್ದೆ ಅಂದರೆ, ನಾನು 97ರಿಂದ ಯೋಗ ಕ್ಷೇತ್ರದಲ್ಲಿದ್ದು 2009 ತನಕ ನಾನು ಯೋಗ ತರಗತಿನೇ ತಗೊಳ್ತಿದ್ದು. 2009-10ರಲ್ಲಿ ನಾನು ಬಿಸ್ನೆಸ್ಸಿಗೆ ಬಂದು ಆ ಬಿಸ್ನೆಸ್ಸಲ್ಲಿ ಇದ್ದು ಹೆಚ್ಚು ಕಡಿಮೆ 2013 ತನಕ ನಾನು ಒಂದು 5 ವರ್ಷ ಯೋಗ ಕ್ಷೇತ್ರದಿಂದ ಸ್ವಲ್ಪ ದೂರ ಉಳಿಬೇಕಾದ ಪರಿಸ್ಥಿತಿ ಬಂತು. ನಿತ್ಯ ನಂದೊಂದು ಅಭ್ಯಾಸ ಮಾಡ್ಕೊಳ್ತಿದ್ದೆ. ನಾಗರಬಾವಿಯಲ್ಲಿ ಒಂದು ಕಡೆ ಬೇರೆ ಕ್ಲಾಸ್ ಇತ್ತು, ನಂದಲ್ಲ, ಅದು ಬೇರೆ ನಡೆಸ್ತಿದ್ರು. ಅಲ್ಲಿ ನನ್ನ ಕರಿಯರು ಕ್ಲಾಸ್ ತೊಗೊಳಕ್ಕೆ ಅಲ್ಲಿ ಹೋಗಿ ತೊಗೊಳ್ತಿದ್ದು ಬಿಟ್ಟರೆ ಮತ್ತಿನ್ಯಾವುದೇ ರೀತಿ ಸಕ್ರಿಯವಾದಂಥದ್ದು ಭಾಗವಹಿಸೋಕ್ಕೆ ಇರಲಿಲ್ಲ. 2013ಕ್ಕೆ ಮತ್ತೆ ನಿಶ್ಚಯ ಮಾಡಿದೆ. 2013ರಲ್ಲೇ ಎಲೆಕ್ಷನ್ ಇದ್ದಿದ್ದು ಮುಗೀತು. ಮುಗಿದಾಗ 2 ತಿಂಗಳಿಗೇ ಯೋಚನೆ ಮಾಡಿದೆ, ಬೇಡ ನಾನು ವಾಪಸ್ ಯೋಗ ಕ್ಷೇತ್ರಕ್ಕೆ ಹೋಗ್ಬಿಡೋಣ ಅಂಥೇಳಿ. ಅದಾದಮೇಲೆ ಹೋಗಿ ಮತ್ತೆ ನಾನು ಎಲ್ಲಿ ಯೋಗ ಕ್ಲಾಸ್ ಮಾಡಿಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಮತ್ತೆ ಅದೇ ಮನಸ್ಸು ಬಂತು, ಹೊಸ ಕಡೆ ಮಾಡಬೇಕು ಅಂತ. ಯಾಕೆಂದ್ರೆ ಆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಆಲ್ರೆಡಿ ನಂದು ಕ್ಲಾಸಸ್ಗಳು ನನ್ನ ಶಿಷ್ಯರೇ ನಡೆಸ್ತಾ ಇದ್ರು. ಸೊ ಅದಕ್ಕೆ ಅಲ್ಲಿಗೆ ಹೋಗಿ ನಾನು ಕಾಂಪಿಟೇಟರ್ ಆಗಬಾರ್ದು ಮತ್ತೆ ಅಂತ ಹೇಳಿ ರಾಜಾಜಿನಗರದಲ್ಲಿ ನಾನು ಮಾಡಿರಲಿಲ್ಲ ಕ್ಲಾಸ್ಗಳನ್ನು. ಸೊ ರಾಜಾಜಿನಗರದಲ್ಲಿ ನಾನು ಮೊದಲನೇ 2013 ಸೆಪ್ಟೆಂಬರ್ 1 ಅವತ್ತು ಅಲ್ಲಿ ಉದ್ಘಾಟನೆಯನ್ನು ಆಯಿತು. ನಮ್ಮ ಡಾಕ್ಟರ್ BT ರುದ್ರೇಶ್, ಆಗ ಬಹುಶಃ ಡೆಪ್ಯೂಟಿ ಮೇಯರ್ ಇದ್ರು ಅನ್ಸುತ್ತೆ, ಹರೀಶ್ ಅಂತೇಳಿ ಅವರು. ಆ್ಯಕ್ಚುಲಿ ಅವತ್ತು ಯಡಿಯೂರಪ್ಪಾಜಿ ಅವ್ರದ್ದೇ ಉದ್ಘಾಟನೆ ಇತ್ತು, ಅವ್ರಿಗೆ ಅನಾರೋಗ್ಯದಿಂದ ಅವತ್ತು ಅವರು ಬರೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಶುರುವಾಯಿತು ಅಫಿಷಿಯಲ್ ಆಗಿ ನನ್ನದೇ ಸಂಸ್ಥೆ ಯೋಗಕ್ಷೇಮ ಯೋಗ ಸಾಧನಧಾಮ ರಿಜಿಸ್ಟರ್ಡ್ ಅಲ್ಲಿಂದ ಶುರುವಾಯ್ತು. ಅದು ರಾಜಾಜಿನಗರದಿಂದ ಶುರುವಾಗಿ ಸೊ ಇಲ್ಲಿವರೆಗೆ ಬಂದಿದೆ. ಫಸ್ಟ್ ರಾಜಾಜಿನಗರದಲ್ಲಿ ಆಯಿತು. ಅದಾದ ನಂತರ ನಾಗರಬಾವಿನಲ್ಲಿ ನನ್ನ ಸ್ಟೂಡೆಂಟ್ಸ್ ಭಾಳ ಜನ ಇದ್ದರು, ಅವ್ರು ಬಿಡಲಿಲ್ಲ, ನೀವು ಇಲ್ಲಿ ಬರಲೇಬೇಕು ಅಂತಿದ್ರು. ಮತ್ತು ಒಂದು 4 ತಿಂಗಳಲ್ಲೇ ಅಲ್ಲಿ ಶುರುವಾಯಿತು. ಸೊ 2 ಕಡೆ ಇನ್ಸ್ಟಿಟ್ಯೂಟನ್ನು ರನ್ ಮಾಡ್ತಿದ್ದೆ. ಟೀಚರ್ಸ್ ಟ್ರೈನಿಂಗ್ ನಾನು ಮುಂಚೆನೂ ಟೀಚರ್ಸ್ ಟ್ರೈನಿಂಗೇ ಮಾಡೋಂಥದ್ದು, ಯೋಗ ಟೀಚರ್ಸ್ ಟ್ರೈನಿಂಗ್. ಆಲ್ಮೋಸ್ಟ್ ನಾನು ಒಂದು 17-18 ವರ್ಷ ಆಗಿದೆ. ಇಷ್ಟು ವರ್ಷದಲ್ಲೂ ನಾನು ಯೋಗ ಟೀಚರ್ಸ್ಗಳಿಗೆ ಟ್ರೈನ್ ಮಾಡೋದು. ಮೋರ್ ದೆನ್ ಆ ಟೀಚರ್ಸ್ ಹೋಗಿ ನಾಗರಿಕರಿಗೆ ಮಾಡ್ತಾರೆ ಸಿವಿಲಿಯನ್. ಹೌದು, ಅವ್ರದ್ದು ಇನ್ಸ್ಟಿಟ್ಯೂಟ್ಗಳಿದೆ, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಿದೆ ಅವ್ರದ್ದೆಲ್ಲವ. ಈಗ ಹೆಚ್ಚು ಕಡಿಮೆ ನನ್ನ ಒಂದು ಅಂದಾಜಿನ ಪ್ರಕಾರ, ನಮ್ಮ ಹತ್ರ ಇರೋ ಲಿಸ್ಟ್ಗಳ ಪ್ರಕಾರದಲ್ಲಿ ನೋಡಿದ್ರು ಆಲ್ ಓವರ್ ಇಂಡಿಯಾ 2,500 ಜನ ನನ್ನ ಹತ್ರ ಕಲಿತಂಥ ಟೀಚರ್ಸ್ಗಳಿದ್ದಾರೆ. 2,500 ಜನ ಯೋಗ ಶಿಕ್ಷಕರೇ ಇದ್ದಾರೆ. ಸೊ ಅದೊಂದು ಹೆಮ್ಮೆ ಇದೆ. 2,500 ಜನ ಯೋಗ ಶಿಕ್ಷಕರು ಅಂದ್ರೆ ಅಂದ್ರೆ ಸ್ಟೂಡೆಂಟ್ಸ್ ಬೇರೆ ಸುಮ್ಮನೆ ಬಂದು ಕಲ್ತ್ಕೊಂಡು ಅಂದ್ರೆ ಆ 2,000 ಅಟ್ಲೀಸ್ಟ್ ಒಬ್ರು 100 ಜನ ಅಂದ್ರೂ ಅದು ಮಲ್ಟಿಪ್ಲೈ ಆಗುತ್ತೆ ಜಾಮೆಟ್ರಿಕಲಿ. ಹೌದು, ನೀವು ಅದಕ್ಕೆ ಇವತ್ತು ಇದೆಲ್ಲ ಆಗಿರೋದು ಆ ಶಕ್ತಿಯಿಂದಾನೇ ಖಂಡಿತ ಅವರೇ ನನ್ನ ಶಕ್ತಿ. ಯಾರು ನನ್ನ ಹತ್ರ ಕಲಿತೋದಂತ ಶಿಕ್ಷಕರು ಇರ್ಬೋದು, ಶಿಕ್ಷಾರ್ಥಿಗಳು ಅಂದ್ರೆ ಈಗಲೂ ನನ್ನ ಜೊತೆ ಇರುವಂತ ನನ್ನ ಯೋಗ ಬಂಧುಗಳೇನಿದ್ರೆ ನಾನು ಅವ್ರಿಗೆ ಯಾವಾಗಲೂ ಅದು ಕೇಳ್ತಾರೆ, ಅವ್ರು ನನ್ನ ಬಂಧುಗಳು ಅಂತ. ನಾನು ಅನೇಕ ಸಲ ನನ್ನ ಬಂಧುಗಳೇ ನನ್ನ ಶಕ್ತಿ ಅಂತ ಆಗ್ತೀನಿ. ಅನೇಕ ಬಂಧುಗಳು ಅಂದ್ರೆ ನಿಮ್ಮ ರಿಲೇಟಿವ್ಸ್ ಅಂತಾರೆ, ಅಲ್ಲ ಅವರೂ. ಆದ್ರೆ ಅದಕ್ಕಿಂತ ಬಹಳ ಮುಖ್ಯ ಅಂದ್ರೆ ನನ್ನ ಜೊತೆನಲ್ಲಿ ಇದಾರಲ್ಲ, ನಿಂತಿದಾರಲ್ಲ, ಅವರೇ ನನ್ನ ನಿಜವಾದ ಶಕ್ತಿ. ನಾವು ನಿಮ್ ಜೊತೆ ಬೆಳಿಗ್ಗೆ ಎಲ್ಲ ಹೋಗ್ಬೇಕಾದ್ರೆ ನೀವು ಮತ್ತೆ ಹೇಳ್ತಾ ಇದ್ರಿ, ಒಬ್ರು ಯೋಗ ಬಂದು ಒಬ್ರು ಯೋಗ ಬಂದು ಇದನ್ನ ಸಹಾಯ. ಈಗ ನೋಡಿ, ನೀವು ಇಲ್ಲಿ ರೂಮ್ಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪ್ರತಿ ರೂಮಿಗೂ ಒಬ್ಬೊಬ್ರು ಡೊನೇಟ್ ಮಾಡಿದ್ದಾರೆ. ಓಕೆ, ಇವರೆಲ್ಲ ನನ್ನ ಸ್ಟೂಡೆಂಟ್ಸೇನೆ, ಹೊರಗಡೆ ಯಾರು ಅಲ್ಲ. ಓಕೆ, ಓ ಅಲ್ಲೇ ಇದೆ. ಹೌದು, ಎಲ್ಲ ರೂಮ್ಗಳಿಗೂ ಇದೆ. ಒಂದೊಂದು ರೂಮಿಗೆ ಇಷ್ಟಿಷ್ಟು ಅಂತ ನಾವು ಫಿಕ್ಸ್ ಮಾಡಿರ್ತೀವಿ, ಅಷ್ಟನ್ನ ಅವರು ಕೊಟ್ಟು ಆ ರೂಮನ್ನು ಮಾಡಿಸಿದ್ದಾರೆ. ದೊಡ್ಡ ದೊಡ್ಡ ಹಾಲ್ಗಳಿದೆ. 5 ರೂಪಾಯಿನಿಂದ ಹಿಡಿದು 25 ಲಕ್ಷದ 30 ಲಕ್ಷದವರೆಗೂ ಡೊನೇಷನ್ ಮಾಡಿದ್ದಾರೆ ಇದಕ್ಕೆ. ಯಾರು ಅಂದರೆ ಎಲ್ಲ ನನ್ನ ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು. ಯಾವುದೇ ಅಪೇಕ್ಷೆ ಇಲ್ಲ ಅವರಿಗೆ, ಇದರಿಂದ ಏನೋ ಸಿಕ್ಬಿಡುತ್ತೆ ಆ ಥರದ್ದೇನಿಲ್ಲ, ನಿಸ್ವಾರ್ಥವಾಗಿ ಮಾಡಿರೋದು. ಸೊ ಇಷ್ಟು ವರ್ಷ ಸಂಪಾದನೆ ಯಾವುದು ಅಂದರೆ ಈಗ ಇದೇನು ನಿರ್ಮಾಣ ಆಗಿದೆಯಲ್ಲ ಇದೇನೆ. ಸೊ ನನ್ನ ಆ ಬಂಧುಗಳಿಂದನೇ ಇವೆಲ್ಲ ಆಗಿರುವಂಥದ್ದು. ಎಷ್ಟೋ ಜನಕ್ಕೆ ಎಲ್ಲಿ ಮಾತಾಡ್ತಾ ಇದ್ದೀವಿ, ಯಾವ ಕೇಂದ್ರ ಅಂತ ನೀವೇನಾದರೂ ಎಪಿಸೋಡ್ ಮಧ್ಯ ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಕೆಳಗಡೆ ಬಾರಲ್ಲೂ ಬರ್ತಾ ಇದೆ ಮತ್ತು ತೋರಿಸ್ತಾ ಇದ್ದೀವಿ. ನಾವು ಬಂದ್ಬಿಟ್ಟು ಇರೋದು ಯೋಗಕ್ಷೇಮ ಯೋಗ ಸಾಧನಾ ಕೇಂದ್ರ, ಬೆಳವಾಡಿಯ ಮುಖ್ಯ ರಸ್ತೆಯಲ್ಲಿ. ಇತ್ತೀಚೆಗಷ್ಟೇ ಅಂದರೆ 2026 ಜನವರಿ 25ರಂದು ಉದ್ಘಾಟನೆ ಲೋಕಾರ್ಪಣೆ ಆಗಿರುವಂತಹ ಒಂದು ಶಕ್ತಿಧಾಮ. ಇಲ್ಲಿ ಗೋಶಾಲೆ ಇದೆ, ಯೋಗಧಾಮ ಇದೆ, ಅದ್ರ ಜೊತೆಗೆ ಸೂರ್ಯನಾರಾಯಣ ದೇವಸ್ಥಾನ ಇದೆ. ಅದ್ರ ವಿಶೇಷತೆಯನ್ನು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ.
ಇಲ್ಲಿನ ದೇವಾಲಯ, ಇಲ್ಲಿನ ಒಂದು ಸ್ಥಳದ ಮಹಾತ್ಮೆಯನ್ನು ನೀವು ತಿಳ್ಕೊಬೋದು. ಸಾಧಕರು ಯಾಕೆ ಆಗ್ತಾರೆ ಅಂದರೆ ನೀವು ಎದೆಗುಂದದೆ ರಿಸ್ಕ್ ತೆಕ್ಕೊಳಕ್ಕೆ ಯಾವಾಗಲೂ ರೆಡಿ ಇರ್ತೀರಾ. ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ಬಹಳ ಪವರ್ಫುಲ್ ಇರುವಂಥದ್ದು ಸಾಧನೆಗೆ ಸಿದ್ಧಿ ಮಾಡೋರಿಗೆ. ಏನೇ ನಾನು ಒಳ್ಳೆ ಕೆಲಸಗಳು ಏನೇ ಮಾಡಿದ್ರು ಅದರಿಂದ ನನ್ನ ಚಿಕ್ಕಪ್ಪ ಇದ್ದಾರೆ. ಅದೇ ಬೆಳ್ವಾಡಿಲೇ ಯಾಕೆ ಮಾಡಬೇಕು ಅಂತ ನಿಮ್ಮ ಒಂದೆರಡು? ನಮಗೆ ಆಶ್ಚರ್ಯ ಇದ್ರೆ ನಾವು ಯೋಚನೆ ಮಾಡ್ಕೊಂಡು ಬಂದ್ವಿ, ಇಡ್ಲಿ ವಡೆ ಸಿಕ್ಬಿಡ್ತಲ್ಲ ಅಂತೇಳಿ. ಕುಂಭಮೇಳ ಮೊನ್ನೆ ಈಗೇನು ಪ್ರಯಾಗ್ರಾಜಲ್ಲಿ ನಡೀತು ಮಹಾಕುಂಭ. ಆ ಕುಂಭಮೇಳಕ್ಕೆ ಕಾಲಿಡೋದಕ್ಕೆ ಕಷ್ಟ ಅಂಥದ್ರಲ್ಲಿ 2 ಸಲ ಮೌನಿ ಅಮಾವಾಸ್ಯೆಗೆ 200 ಜನ, ಹುಣ್ಣಿಮೆಗೆ 200 ಜನ. ನಾವು ಮಾಡೋದೊಂದು ಹೇಳೋದೊಂದು ಆದರೆ ಮಕ್ಕಳುಗಳ ಮೇಲೆ ಅದು ಕೆಟ್ಟ ಪರಿಣಾಮ ಆಗುತ್ತೆ. ಅವರೇನೋ ಒಂದು ಮಾಡ್ತಾರೆ, ನಮಗೇನೋ ಒಂದು ಹೇಳ್ತಾರೆ. ಆಮೇಲೆ ಕಿವಿಯಲ್ಲಿ ನನಗೊಂದು ಮಂತ್ರ ದೀಕ್ಷೆ ಕೊಟ್ಟರು, ಇದನ್ನ ಡೈಲಿ ನೀನು ಹೇಳಬೇಕು. ನಾನು ಅಪ್ಪನ ಹತ್ರ ಅಷ್ಟು ಮಾತಾಡ್ತಿದ್ರು, ಚಿಕ್ಕಪ್ಪನ ಹತ್ರ ನಾನು ಎಲ್ಲ ಶೇರ್ ಮಾಡ್ಕೊತೀನಿ, ಮಾತಾಡ್ಕೊತೀನಿ. ನಾನು ಯಾವ ಸಂತರ ಜೊತೆ ಈ ಥರ ಒಡನಾಟ ಇಟ್ಕೊಂಡು ಮಾತಾಡಿದ್ರು ಅವರೆಲ್ಲರೂ ಇಲ್ಲಿಗೆ ಬರ್ತಾರೆ. ಮತ್ತು ಧಾರ್ಮಿಕ ಯಾತ್ರೆಗಳನ್ನ ವರ್ಷದಲ್ಲಿ 1-2-3 ನಾವು ಮಾಡ್ತೀವಿ. ಒಬ್ಬರೇ ನಾನು ಹೋಗೋದೇ ಇಲ್ಲ, ಮಿನಿಮಮ್ 50 ಜನ ಇರ್ತಾರೆ. ಎಕ್ಸ್ಪ್ಲೇನ್ ಮಾಡ್ತೀನಿ, ನನ್ನ ಗುರುಗಳು ಇಲ್ಲೇ ನನಗೆ ಇದನ್ನು ಕೊಟ್ಟಿದ್ದು ಅಂತ ಹೇಳುವಾಗ ಒಂದು ಫೋನ್ ಬರುತ್ತೆ. ಅದು ಯಾರು ಅಂದರೆ